ಸಾಕಷ್ಟು ಜನರಲ್ಲಿ ಬಂದು ಹೋಗಿರುತ್ತೆ. ಕೊರೋನಾ ಬಂದವರು ಕೂಡ ಇದ್ದಾರೆ. ಕೊರೋನಾ ಬಂದ ಮೇಲೆ ಕೊರೋನಾ ಇದ್ದಂತವರು ಈ ಕಾರ್ಯಕ್ರಮವನ್ನ ನೋಡ್ಲೇಬೇಕು. ಯಾಕಂದ್ರೆ ಕೊರೋನಾ ಸೋಂಕಿತರ ಆಹಾರ ಪದ್ಧತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಹೇಗಿರ್ಬೇಕು? ಸೋಂಕಿದ್ದಾಗ ಯಾವ ಆಹಾರ ಉತ್ತಮ? ಹುಷಾರಾದ್ಮೇಲೆ ಯಾವ ಆಹಾರವನ್ನ ತೆಗೆದುಕೊಳ್ಳಬೇಕಾಗತ್ತೆ? ನಿಮ್ಮ ಪ್ರಶ್ನೆಗಳಿಗೆ ತಜ್ಞರೇ ನೇರವಾಗಿ ಉತ್ತರಿಸ್ತಾರೆ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಇದು ಈ ಹೊತ್ತಿನ ವಿಶೇಷ ಕೋವಿಡ್ ಫುಡ್. ಕೊರೋನಾ ಸೋಂಕು ಬಂದವರ ಮಾತನ್ನ ನಾವು ಕೇಳ್ತಾನೆ ಇರ್ತೀವಿ. ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ತುಂಬಾ ಸುಸ್ತಾಗತ್ತೆ, ಹೇಳೋದಿಕ್ಕೂ ಕೂಡ ಆಗದ ಸಿಚುವೇಶನ್ ಇರುತ್ತೆ ಅಂತ. ಹಾಗಾದ್ರೆ ಸೋಂಕು ಇದ್ದಂತವರು ಯಾವ ರೀತಿಯ ಆಹಾರ ಪದ್ಧತಿಯನ್ನ ಮಾಡ್ಕೊಳ್ಬೇಕಾಗತ್ತೆ? ಗುಣಮುಖರಾದ ಬಳಿಕ ಯಾವ ಆಹಾರ ಅವರಿಗೆ ಉತ್ತಮ? ಏನನ್ನ ತಿನ್ಬೇಕು, ಏನು ತಿನ್ಬಾರ್ದು? ಹೀಗೆ ಸಾಕಷ್ಟು ಗೊಂದಲಗಳಿದೆ, ಸಾಕಷ್ಟು ಪ್ರಶ್ನೆಗಳಿದೆ. ಕೆಲವೊಂದು ಸಂದರ್ಭದಲ್ಲಿ ಸಾಕಷ್ಟು ಫುಡ್ಗಳನ್ನ ತಿನ್ನುವ ಸಂದರ್ಭದಲ್ಲಿ ಇದನ್ನು ತಿನ್ಬಾರ್ದಾಗಿತ್ತು ಅನ್ನುವಂತಹ ಆತಂಕ, ಗೊಂದಲ ಇರುತ್ತೆ. ಹಾಗಾದ್ರೆ ಕೊರೋನಾ ಬಂದಂತವರು, ಕೊರೋನಾ ಬಂದ ಮೇಲೆ ಹುಷಾರಾದಂತವರು ಯಾವ ರೀತಿಯಾಗಿ ತಮ್ಮ ಆಹಾರ ಪದ್ಧತಿಯನ್ನ ಮಾಡ್ಕೊಳ್ಬೇಕಾಗತ್ತೆ? ಗುಣಮುಖರಾದ ಬಳಿಕ ಕೂಡ ಆಹಾರದಲ್ಲಿ ಬಹಳಷ್ಟು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ ಅವರ ಆಹಾರ ನಿಯಮದಲ್ಲಿ. ಸೊ ಹಾಗಾದ್ರೆ ಯಾವ ರೀತಿಯ ಆಹಾರ ಉತ್ತಮ? ಯಾವ ರೀತಿಯ ಪೋಷಕಾಂಶಗಳು ಇರಬೇಕಾಗತ್ತೆ? ಈ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಆಹಾರಗಳು ಯಾವ್ಯಾವುದು? ನಮ್ಮ ಆಹಾರದ ಮೂಲಕನೇ, ಟ್ಯಾಬ್ಲೆಟ್ ಇಲ್ಲದೇನೆ ಆಹಾರದ ಮೂಲಕ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬಹುದಾ? ನಿಮ್ಮ ಆಹಾರ ಪದ್ಧತಿ ಹೇಗಿರ್ಬೇಕು ಗೊತ್ತಾ? ಆಹಾರದಲ್ಲಿ ಯಾವೆಲ್ಲ ಪೋಷಕಾಂಶಗಳು ಇರ್ಬೇಕಾಗತ್ತೆ? ಸೊ ಆಹಾರದಲ್ಲಿ ಹೆಚ್ಚು ಪ್ರೋಟೀನ್ ಸಿಗಬೇಕು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ. ಹಾಗಾದ್ರೆ ಹೆಚ್ಚು ಪ್ರೋಟೀನ್ ಸಿಗುವಂತಹ ಆಹಾರಗಳು ಯಾವ್ಯಾವುದು? ಕ್ಯಾಲ್ಸಿಯಂ ಆಗಿರ್ಬೋದು, ನಾರಿನಂಶಕ್ಕೆ ಯಾವುದು ಉತ್ತಮ? ಯಾವುದನ್ನ ಸೇವಿಸಬೇಕಾಗತ್ತೆ? ಯಾವ ಫ್ರೂಟ್ಸ್ ಉತ್ತಮ ಅಥವಾ ಯಾವ ರೀತಿಯ ಆಹಾರ ಉತ್ತಮ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ಏನೋ ವಿಟಮಿನ್ ಸಿ ಹೆಚ್ಚಿಸೋದಕ್ಕೆ ಏನು ಸೇವಿಸಬೇಕು? ನಿಮ್ಮ ಆಹಾರದಲ್ಲಿ ಯಾವುದು ನಿಷಿದ್ಧ ಆಗಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಸಿಕ್ಕಿದ್ದೆಲ್ಲ ತಿಂತಾರೆ ಕೆಲವರು, ಆದ್ರೆ ಆ ತರ ಮಾಡುವ ಹಾಗಿಲ್ಲ. ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು, ಎಷ್ಟು ಬಾರಿ ಸೇವನೆ ಮಾಡಬೇಕು, ಎಷ್ಟು ಬಾರಿ ಸೇವನೆ ಮಾಡಿದ್ರೆ ಉತ್ತಮ? ಹೀಗೆ ನಿಮ್ಮ ನ್ಯೂಸ್ 18 ಕನ್ನಡದ ಕೌನ್ಸಿಲಿಂಗ್ ನಲ್ಲಿ ತಜ್ಞರೇ ಸಲಹೆಯನ್ನ ಕೊಡ್ತಾರೆ. ಸೋಂಕಿತರು ಮತ್ತು ಗುಣಮುಖ ಆದವರಿಗೆ ಯಾವುದು ಉತ್ತಮ? ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ತಜ್ಞರಿಂದಲೇ ಉತ್ತರವನ್ನ ನೀವು ಪಡ್ಕೊಳ್ಬಹುದು. ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ತಜ್ಞರು ಮಾಹಿತಿಯನ್ನ ಕೊಡ್ತಾರೆ. ನಿಮ್ಮ ಗೊಂದಲಗಳಿಗೆ ಪರಿಹಾರವನ್ನ ನೀಡ್ತಾರೆ. ಹಾಗಾಗಿ ಯಾವ ರೀತಿಯಂತಹ ಉತ್ತಮವಾದಂತಹ ಆಹಾರವನ್ನ ನಾವು ಸೇವಿಸಬೇಕಾಗುತ್ತೆ? ಸಾತ್ವಿಕ ಆಹಾರ ಅಂದ್ರೆ ಏನು? ಹೇಗಿರ್ಬೇಕಾಗತ್ತೆ ನಾವು ತೆಗೆದುಕೊಳ್ಳುವಂತಹ ಆಹಾರ? ಎಷ್ಟೋ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಕೊರೋನಾದ ಸಂದರ್ಭದಲ್ಲಿ ಆಹಾರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರ ಇಮ್ಯುನಿಟಿಯನ್ನ ಹೆಚ್ಚಿಸೋದಕ್ಕೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಸಾಕಷ್ಟು ಜನ ಜಾಸ್ತಿಯಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ. ತಾವೇ ಮನೆಯಲ್ಲಿ ಉಪಯೋಗ ಮಾಡುವಂತಹ ಅನೇಕ ಮನೆ ಮದ್ದುಗಳನ್ನು ಉಪಯೋಗ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸಹಕಾರಿ ಆಗತ್ತೆ? ಹಾಗಾದ್ರೆ ಆಹಾರ ಪದ್ಧತಿ ಹೇಗಿರ್ಬೇಕು? ಸಾಧ್ಯವಾದಷ್ಟು ಮನೆ ಆಹಾರ ಸೇವಿಸಬೇಕಾಗತ್ತೆ. ಆಹಾರದಲ್ಲಿ ಹಸಿರು ತರಕಾರಿ, ಸೊಪ್ಪು ಇರಬೇಕಾಗತ್ತೆ. ಪ್ರೋಟೀನ್ ಆಗಿರ್ಬೋದು, ಕಬ್ಬಿಣಾಂಶ ಆಗಿರ್ಬೋದು, ಕ್ಯಾಲ್ಸಿಯಂ ಅಂಶ ಇರಬೇಕಾಗುತ್ತೆ. ಬಿಸಿ ಆಹಾರವನ್ನೇ ಸೇವಿಸಬೇಕಾಗತ್ತೆ. ಬಿಸಿ ನೀರು ತುಂಬಾ ಉತ್ತಮ. ದಿನಕ್ಕೆ 5 ರಿಂದ 6 ಲೀಟರ್ ನೀರು ಕುಡಿದ್ರೆ ಉತ್ತಮ. ಕಾಳು, ಮೊಳಕೆ ಕಾಳು, ರಾಗಿಯನ್ನು ಕೂಡ ಬಳಸಬಹುದು. ತಿಂಡಿ, ಊಟ, ರಾತ್ರಿ ಊಟವನ್ನ ಸರಿಯಾದ ಸಮಯಕ್ಕೆ ಸೇವಿಸಬೇಕು. ಅಡುಗೆಯಲ್ಲಿ ಅರಿಶಿನ, ಬೆಳ್ಳುಳ್ಳಿ, ಶುಂಠಿಯನ್ನ ಹೆಚ್ಚು ಬಳಸಬೇಕು. ತಾಜಾ ಹಣ್ಣುಗಳು, ಮೊಟ್ಟೆ, ನಿಯಮಿತ ಮಾಂಸವನ್ನ ಬಳಕೆ ಮಾಡಬಹುದು. ಇನ್ನು ರಾತ್ರಿ ನೆನೆ ಹಾಕಿದ ಬಾದಾಮಿ ಆಗಿರ್ಬೋದು, ಒಣ ದ್ರಾಕ್ಷಿಯನ್ನ ಕೂಡ ಸೇವಿಸಬೇಕಾಗತ್ತೆ. ಆಹಾರ ಪದ್ಧತಿಯಲ್ಲಿ ಒಂದಷ್ಟು ಏನೇನು ಯಾವ ರೀತಿಯಾಗಿ ನಮ್ಮ ಆಹಾರ ಪದ್ಧತಿ ಇರಬೇಕು ಇಂತಹ ಸಂದರ್ಭದಲ್ಲಿ ಅನ್ನೋದನ್ನ ಕೂಡ ನಾವು ನೋಡ್ತಾ ಇದ್ವಿ. ಇನ್ನು ಆಹಾರ ಪದ್ಧತಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ನಿಷಿದ್ಧ ಕೂಡ ಇದೆ. ಈ ತರದ ಆಹಾರಗಳನ್ನ ಸೇವಿಸಬಾರದು ಅಥವಾ ಈ ತರ ಮಾಡಬಾರದು. ಈ ಕೋವಿಡ್ ಇರುವಂತಹ ಸಂದರ್ಭದಲ್ಲಿ ಕೋವಿಡ್ ಗುಣಮುಖರಾದವರು ಕೂಡ ಒಂದಷ್ಟು ತಮ್ಮ ತಮ್ಮ ಆರೋಗ್ಯಕ್ಕಾಗಿ ನಿಯಮಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಏನು ಸೇವಿಸಬಾರದು ಅಂತ ನೋಡೋದಾದ್ರೆ, ಹೊರಗಿನ ಆಹಾರ ಸೇವನೆಯನ್ನ ಕಂಪ್ಲೀಟ್ ಆಗಿ ಕಡಿಮೆ ಮಾಡಿ. ಎಣ್ಣೆಯಲ್ಲಿ ಕರಿದ ಆಹಾರ ಜಾಸ್ತಿ ಬೇಡ. ಕುರುಕಲು ತಿಂಡಿಗಳಿಂದ ಅಂತೂ ದೂರ ಇರಿ. ತಂಗಳು ಆಹಾರವನ್ನಂತೂ ದಯವಿಟ್ಟು ಸೇವಿಸೋದಕ್ಕೆ ಹೋಗಬೇಡಿ. ಪ್ಯಾಕ್ಡ್ ಆಹಾರ ಈಗ ಉತ್ತಮ ಅಲ್ಲ. ತಂಪು ಪಾನೀಯಗಳ ಬಳಕೆ ಸದ್ಯಕ್ಕೆ ಬೇಡ. ಇನ್ನು ಧೂಮಪಾನ ಮಾಡಿದ್ರೆ
ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಧೂಮಪಾನವನ್ನ ಕಂಪ್ಲೀಟವಾಗಿ ತ್ಯಜಿಸಿ, ಮದ್ಯಪಾನದಿಂದಲೂ ದೂರ ಇರಿ. ಈಗ ನಾವು ನೋಡ್ತಾ ಇದ್ದೀವಿ, ಒಂದ್ ಕಡೆ ಲಾಕ್ಡೌನ್ ಮಾಡಿದ್ರು ಕೂಡ ಬಾರ್ಗಳನ್ನ ಓಪನ್ ಮಾಡಬೇಕು ಅಂತಾನೆ ಸಾಕಷ್ಟು ಜನ ಬಯಸೋದು. ಹಾಗಾಗಿ ಈ ಸಂದರ್ಭದಲ್ಲಿ ಅದರಿಂದ ದೂರ ಇರುವುದೇ ಉತ್ತಮ. ಹೆಚ್ಚು ಕಾಫಿ ಟೀ ಸೇವನೆ ಕೂಡ ಒಳ್ಳೆಯದಲ್ಲ. ಇನ್ನು ಗುಟ್ಕಾ ಆಗಿರ್ಬೋದು, ತಂಬಾಕು, ಪಾನನ್ನ ಬಳಸಬೇಡಿ. ನಿಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಸಂದರ್ಭದಲ್ಲಿ. ಒಂದ್ ಕಡೆ ನಾವು ಮೆಡಿಸಿನ್ ಅನ್ನ ತಗೊಂಡಿರ್ತಾ ಇರ್ತೀವಿ, ಮೆಡಿಸಿನ್ಗಿಂತಲೂ ನಾವು ನಮ್ಮ ರೋಗವನ್ನ ನಾವು ಗುಣಪಡಿಸೋದಂದ್ರೆ ಅದು ನಮ್ಮ ಆಹಾರದ ಪದ್ಧತಿಯ ಮೂಲಕ, ನಮ್ಮ ಲೈಫ್ ಸ್ಟೈಲ್ ಮೂಲಕ. ಹಾಗಾದ್ರೆ ಆಹಾರದಲ್ಲಿ ಏನೇನು ಇರಬೇಕಾಗುತ್ತೆ, ನಮ್ಮ ಇಮ್ಯುನಿಟಿಯನ್ನ ಹೆಚ್ಚಿಸುವಂತಹ ಆಹಾರಗಳು ಹೇಗಿರ್ಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕಾಗತ್ತೆ. ಜಾಸ್ತಿ ಆದ್ರೂ ಕೂಡ ಕಷ್ಟನೇ, ಅದು ಬೇರೆ ಇನ್ನೊಂದು ಯಾವುದಕ್ಕೂ ಕೂಡ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ತಜ್ಞರು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಉತ್ತರವನ್ನ ನೀಡ್ತಾರೆ. ಕೊರೋನಾದ ಫಸ್ಟ್ ವೇವ್ ಅಲ್ಲೂ ಕೂಡ ನಾವು ಗಮನಿಸಿದ್ವಿ, ಸಾಕಷ್ಟು ಲಿಸ್ಟ್ಗಳು ಬರ್ತಾ ಇದ್ವು. ಯಾವ ಆಹಾರವನ್ನು ತೆಗೆದುಕೊಳ್ಬೇಕಾಗತ್ತೆ, ಅವರ ದಿನಚರಿ ಯಾವ ರೀತಿಯಾಗಿ ಇರಬೇಕಾಗುತ್ತೆ, ಬಿಸಿ ನೀರು ಎಷ್ಟು ಬಾರಿ ಕುಡಿಬೇಕಾಗತ್ತೆ, ಈ ಯಾವ್ಯಾವ ಪೋಷಕಾಂಶಗಳಿರುವಂತಹ ಆಹಾರವನ್ನ ಸೇವಿಸಬೇಕಾಗತ್ತೆ ಅಂತ. ಅದುವೇ ಕಂಟಿನ್ಯೂ ಕೂಡ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಈಗಿನ ತೀವ್ರತೆ ಬಹಳ ಜಾಸ್ತಿ ಇದೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ನಾವೇ ಹೆಚ್ಚಿಸಿಕೊಳ್ಬೇಕಾಗತ್ತೆ. ಜಾಸ್ತಿ ಟ್ಯಾಬ್ಲೆಟ್ಗಳಿಂದ ಕೂಡ ನಾವು ಮೊರೆ ಹೋಗುವ ಹಾಗಿಲ್ಲ. ಹಾಗಾದ್ರೆ ನಮ್ಮ ಆಹಾರ ಪದ್ಧತಿ ಹೇಗಿರ್ಬೇಕಾಗತ್ತೆ? ಕೊರೋನಾ ಬಂದಂತವರು, ಕೊರೋನಾದಿಂದ ಗುಣಮುಖರಾದವರು ಬರದ ಹಾಗೆ ತಡೆಗಟ್ಟುವುದಕ್ಕೆ ನಮ್ಮ ದೇಹವನ್ನ ಸದೃಢಗೊಳಿಸುವಂತಹ ಬಗೆ ಹೇಗೆ? ಕೆಲವೊಂದು ಜಾಸ್ತಿ ಆದ್ರೆ ಅಮೃತ ವಿಷ ಅನ್ನುವಾಗೆ ಜಾಸ್ತಿ ಮಾಡೋದಕ್ಕೆ ಹೋಗಿ ಅದು ಇನ್ನೊಂದೇನೋ ರೋಗಕ್ಕೆ ಕಾರಣ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸ್ಟಿರಾಯ್ಡ್ ತೆಗೆದುಕೊಂಡ ಬಳಿಕ ಅದರಿಂದಾಗಿ ಸುಸ್ತಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅವರು ಯಾವ ರೀತಿಗೆ ಆಹಾರ ಪದ್ಧತಿಯನ್ನ ಬಳಕೆ ಮಾಡಬೇಕಾಗುತ್ತೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಆಹಾರ ತಜ್ಞ ಆಗಿರುವಂತಹ ಡಾಕ್ಟರ್ ಉಷಾ ಹರೀಶ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ನಮಿತಾ, ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ. ಎಸ್ ಮ್ಯಾಮ್, ಈಗಾಗಲೇ ಕೋವಿಡ್ ನ ಈ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೂ ಪ್ರಶ್ನೆ ಇರುವಂತದ್ದು ಆಹಾರ ಪದ್ಧತಿ ಹೇಗಿರ್ಬೇಕಾಗತ್ತೆ ಅಂತ ಹೇಳಿ. ಒಂದ್ ಕಡೆ ಕೋವಿಡ್ ಬಂದಂತವರಿಗೆ ಸರಿಯಾದಂತಹ ಆಹಾರದ ಮೂಲಕವೇ ಅವರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕಾಗತ್ತೆ. ಕೋವಿಡ್ ಬಂದ ನಂತರ ಕೂಡ ಸಾಕಷ್ಟು ಸಮಸ್ಯೆಗಳು ಅವರಿಗೆ ಕಾಣಿಸಿಕೊಳ್ಳುತ್ತೆ. ಮೊದಲನೇದಾಗಿ ಯಾವ ರೀತಿಯ ಆಹಾರವನ್ನು ಅಥವಾ ಅವರ ದಿನಚರಿಯನ್ನ ಅವರು ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತೀರಿ? ಖಂಡಿತವಾಗ್ಲು ಆಹಾರ ಪದ್ಧತಿ ಈಗ ಕೋವಿಡ್ ಡಿಸೀಸ್ ನಲ್ಲಿ ತುಂಬಾ ಪ್ರಮುಖವಾದ ಒಂದು ಅಂಶ. ಯಾಕೆಂತಂದ್ರೆ ನಾವು ಮೆಡಿಸಿನ್ ನಲ್ಲಿ ಎಷ್ಟು ಅದನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ರು ಕೂಡ ನಾವು ಅದನ್ನ ಆಹಾರದ ಮುಖಾಂತರ ಅದು ಜಾಸ್ತಿ ಆಗದೆ ಇರಂಗೆ ಮತ್ತೆ ನಮ್ಗೆ ಬೇರೆ ಸೆಕೆಂಡರಿ ಇನ್ಫೆಕ್ಷನ್ ಗಳನ್ನ ತಡೆಯೋದಕ್ಕೆ ಬಹಳ ಬಹಳ ಉಪಯೋಗ. ಆಹಾರದಲ್ಲಿ ಬಹಳ ಕಾಳಜಿ ವಹಿಸ್ಬೇಕು. ಈಗ ಕೋವಿಡ್ ಬಂದಿದೆ ಅಂದ ತಕ್ಷಣ ಎಲ್ಲರಿಗೂ ಒಂದು ಕಾಳಜಿ ಇರುತ್ತೆ, ನಾನು ಯಾವ ತರ ಆಹಾರ ತಗೋಬೇಕು, ಯಾವ್ದು ತಗೋಬಾರ್ದು, ತುಂಬಾ ಕನ್ಫ್ಯೂಷನ್ ಗಳಿರುತ್ತೆ. ಆಮೇಲೆ ಈಗ ದಿನನಿತ್ಯ ಬರ್ತಾ ಇರೋ ಒಂದೊಂದು ಅಡ್ವೈಸ್ ಗಳು ಕೂಡ ಅದನ್ನ ತಗೊಳ್ಬೋದಾ ತಗೊಳ್ಬಾರ್ದಾ ಅನ್ನೋದು ಒಂದು ಕನ್ಫ್ಯೂಷನ್ ಅಲ್ಲಿ ಇರುತ್ತೆ. ಮೊದಲನೇದಾಗಿ ಏನು ಅಂತಂದ್ರೆ, ನಾವು ಯಾವ ಕೋವಿಡ್ ಬಂದಿದೆ ಅಂದ ತಕ್ಷಣ ಫಸ್ಟ್ ಆಫ್ ಆಲ್ ಪ್ಯಾನಿಕ್ ಆಗ್ಬಾರ್ದು. ಸೊ ಧೈರ್ಯವಾಗಿ ಅದನ್ನ ಹೆದರ್ಸ್ಬೇಕು. ಎರಡು ವಿಧ, ಒಂದು ಮೆಡಿಕೇಶನ್ ನಮ್ಮನ್ನ ಕಾಪಾಡುತ್ತೆ, ಇನ್ನೊಂದು ಆಹಾರ ಪದ್ಧತಿಯಲ್ಲಿ ನಾವು ಶಕ್ತಿಯನ್ನ ಉಳಿಸ್ಕೊಂಡಾಗ ಅದನ್ನ ಎದುರಿಸುವಂತಹ ಒಂದು ನಮ್ಮಲ್ಲಿ ಒಂದು ಶಕ್ತಿ ಬರುತ್ತೆ ಅದಕ್ಕೆ. ಸೊ ಆಹಾರ ಬಹಳ ಮುಖ್ಯವಾದದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ಮೊದಲನೇದೇನು ಅಂತಂದ್ರೆ, ತುಂಬಾ ಡಿಫ್ರೆಂಟ್ ಆಗಿ ಏನ್ ಬೇಕಾಗಿಲ್ಲ, ತುಂಬಾ ಯೋಚನೆ ಮಾಡ್ಬೇಕಾಗಿಲ್ಲ. ನಾವು ತಗೊಳ್ತಾ ಇರೋವಂತಹ ನಮ್ಮ ಪದ್ಧತಿಯಲ್ಲಿ ಯಾವ ಆಹಾರಗಳನ್ನ ಒಬ್ರು ವ್ಯಕ್ತಿ ಸೇವಿಸ್ತಾ ಇರ್ತಾರೆ, ಅದೇ ರೀತಿಯಾದ ಆಹಾರದಲ್ಲಿ ಪೋಷಕಾಂಶಗಳ ಒಂದು ಇದನ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅದೇ ಆಹಾರ ಕೂಡ ಕೋವಿಡ್ ಪೇಷಂಟ್ ಗಳಿಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ನೊಂದು, ಕೋವಿಡ್ ಬಂದ ನಂತರ ಅದಾದ್ಮೇಲೆ ಶಕ್ತಿಗಳು ಹೊಟ್ಟೋಗಿರುತ್ತೆ, ಸುಸ್ತಾಗಿರುತ್ತೆ, ಆಮೇಲೆ ಡಯಾಬಿಟಿಸ್ ಜಾಸ್ತಿ ಆಗಿರುತ್ತೆ. ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋಕ್ ಕೂಡ ಒಂದು COVID-19 ಪೋಸ್ಟ್ ಕೋವಿಡ್ ಡಯಟ್ ಅಂತ ಇದೆ. ಸೊ ಅದನ್ನು ಕೂಡ ಅವರು ಗಮನ ಹರಿಸ್ಬೇಕಾಗತ್ತೆ. ಮೊದಲನೇದಾಗಿ ಈ ಡಿಸೀಸ್ ಬಂದಿದೆ ಅಂದ ತಕ್ಷಣ ನಾವು ಆಹಾರ ಪದ್ಧತಿಯಲ್ಲಿ ಏನು ಅಂತಂದ್ರೆ, ಈಗ ಅವರೇ ಮಾಡ್ಕೊಳಕ್ ಆಗೋದಿಲ್ಲ. ಸೊ ರೋಗಿ ಅವ್ರ ಏನ್ ಮಾಡ್ತಾರೆ, ಡಿಪೆಂಡ್ ಆಗಿರ್ತಾರೆ, ಯಾರಾದ್ರೂ ಮಾಡ್ಕೊಡ್ಬೇಕಾಗುತ್ತೆ. ಸೊ ಅದು ಮೊದಲನೇದಾಗಿ ಆಗಿರುವಂತದ್ದು. ಅಂತ ಸಮಯದಲ್ಲಿ ಸ್ವಲ್ಪ ನ್ಯೂಟ್ರಿಷನ್ ಪೋಷಕಾಂಶಗಳನ್ನ ಇರುವಂತಹ ಆಹಾರಗಳನ್ನ ಆ ಕೋವಿಡ್ ಪೇಷಂಟ್ ಗಳಿಗೆ ಸೇವನೆ ಮಾಡುವಂತಹ ಒಂದು ಅನುಕೂಲವನ್ನ ಮಾಡಿಕೊಟ್ರೆ ಖಂಡಿತವಾಗ್ಲೂ ಪೇಷಂಟ್ ಬೇಗ ಆ ರಿಕವರಿ ಪೀರಿಯಡ್ ಬಂದು ಅವರು ಮತ್ತೆ ತಮ್ಮ ಮಾಮೂಲಿ ದಿನಚರಿಯನ್ನ ಅನ್ವಡಿಸ್ಕೊಳ್ಬಹುದು. ಈಗ ಇದಕ್ಕೆ ಆ ಸಂದರ್ಭದಲ್ಲಿ ಯಾವ ರೀತಿಯಂತಹ ಆಹಾರ ಉತ್ತಮ ಅಂತ ಹೇಳ್ತೀವಿ? ಯಾಕಂದ್ರೆ ನಾವೀಗ ಕೋವಿಡ್ ಪೇಷಂಟ್ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಜಿಂಕ್ ಆಗಿರ್ಬೋದು, ವಿಟಮಿನ್ ಸಿ ಇರುವಂತಹ ಟ್ಯಾಬ್ಲೆಟ್ ಗಳನ್ನ ಕೊಡ್ತಾ ಇರೋದನ್ನ ಕೂಡ ಎಲ್ಲ ನಾವು ಗಮನಿಸ್ತಾ ಇರ್ತೀವಿ. ಅದೇ ರೀತಿಯಂತಹ ಆಹಾರ ಕೂಡ ಹೋಗ್ಬೇಕಾಗತ್ತಾ ಆ ಸಂದರ್ಭದಲ್ಲಿ, ಹೇಗೆ ಅಂತ ಹೇಳಿ?
ಹೌದು. ಈಗ ಎರಡು ಪೋಷಕಾಂಶಗಳಲ್ಲಿ ಎರಡು ವಿಧ ಇದೆ. ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್, ಇನ್ನೊಂದು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಲ್ಲಿ ಏನು ಅಂತಂದ್ರೆ ನಮ್ಗೆ ಒಂದು ಶಕ್ತಿಯನ್ನು ಕೊಡುವಂತಹ ಕಾರ್ಬೋಹೈಡ್ರೇಟ್, ಮತ್ತೆ ನಮ್ಮ ಟಿಶ್ಯೂ ರಿಪೇರ್ ಗಳನ್ನ ಮಾಡುವಂತಹ ಒಂದು ಪ್ರೋಟೀನ್, ಮತ್ತೆ ನಮ್ಗೆ ಎಲ್ಲಾ ರೀತಿಯಲ್ಲೂ ಕೆಲವು ವಿಟಮಿನ್ಸ್ ಮಿನರಲ್ಸ್ ನೆಲ್ಲ ಒಂದು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುವಂತಹ ಒಂದು ಫ್ಯಾಟ್ ಮತ್ತೆ ಎಸೆನ್ಷಿಯಲ್ ಫ್ಯಾಟ್ಸ್, ಇದನ್ನ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂತ ಕರಿತೀವಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು ಅಂತಂದ್ರೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್. ಇದು ಮುಖ್ಯವಾಗಿ ಇಲ್ಲಿ ಇದನ್ನ ಪ್ಲೇಸ್ ತಗೊಳುತ್ತೆ. ಇದ್ರಲ್ಲಿ ಏನು ಅಂತಂದ್ರೆ ಇದು ನಿಮ್ಮ ದೇಹಕ್ಕೆ ಸೈನಿಕರಿದ್ದಂಗೆ, ಒಂದು ಆರ್ಮಿ ಪಡೆ ಇದು. ಹೇಗೆ ಅಂತಂದ್ರೆ ಬಂದಿರುವಂತ ವೈರಿಯನ್ನ ಹೊಡೆದೋಡ್ಸ್ಬೇಕಾದ್ರೆ ನಮ್ಗೆ ಈಗ ಆರ್ಮಿ ಬೇಕು, ಅದೇ ರೀತಿ ಇದು ಆಕ್ಟ್ ಮಾಡುತ್ತೆ. ವಿಟಮಿನ್ಸ್ ಮಿನರಲ್ಸ್ ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು. ಇದರಲ್ಲಿ ಕೋವಿಡ್ ಅಲ್ಲಿ ಏನು ಅಂತಂದ್ರೆ 3 ಫೇಸ್ ಬರುತ್ತೆ. ಒಂದು ಡಿಸೀಸ್, ಇನ್ನೊಂದು ಅಕ್ಯೂಟ್ ಫೇಸ್ ಅಂಡ್ ರಿಕವರಿ ಪೀರಿಯಡ್. ಸೊ ಡಿಸೀಸ್ ಬಂದಾಗಿದೆ ಅಂದ ತಕ್ಷಣ ಆಹಾರ ಪದ್ಧತಿಯಲ್ಲಿ ನಮ್ಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆಲ್ಲವನ್ನು ಒಳಗೊಂಡ ಒಂದು ಬ್ಯಾಲೆನ್ಸ್ ನ್ಯೂಟ್ರಿಷನ್ ಬೇಕಾಗುತ್ತೆ. ಸೊ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಒಂದು 50% ಆಫ್ ದ ಕಾರ್ಬೋಹೈಡ್ರೇಟ್ಸ್, ಆಮೇಲೆ 20% ಆಗಿರ್ಬೋದು ಅಥವಾ ಈ ತರದನ್ನ ಯಾವ ಫುಡ್ ಅಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ಹಂಗೆ ಹೇಳ್ತಾ ಹೋಗಿ. ಖಂಡಿತ. ಕಾರ್ಬೋಹೈಡ್ರೇಟ್ಸ್ ಅಂತಂದ್ರೆ ನಮಗೆ ದಿನನಿತ್ಯ ನಾವು ಸೇವಿಸುವಂತಹ ಒಂದು ಅಕ್ಕಿ, ರಾಗಿ, ಗೋಧಿ, ಜೋಳ ಇದರಲ್ಲಿ ಸಿಗುವಂತದ್ದು. ಸೊ ಇದರಲ್ಲಿ 2 ತರ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂತ ಇರುತ್ತೆ. ಈ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಏನು ಅಂತಂದ್ರೆ ಇಮಿಡಿಯೇಟ್ ಆಗಿ ಗ್ಲೂಕೋಸ್ ಸಿಗುವಂತದ್ದು, ನಮಗೆ ಶಕ್ತಿಯನ್ನ ಕೊಡುವಂತದ್ದು. ಅದು ಡಯಾಬಿಟಿಕ್ ಇದ್ದಾಗ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುವಂತಹ ಆಹಾರವನ್ನ ತಗೊಳ್ಬೇಕಾಗತ್ತೆ. ಸೊ ಪ್ರೋಟೀನ್, ಇದರಲ್ಲಿ ಪ್ರೋಟೀನ್ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಯಾಕೆ ಪ್ರೋಟೀನ್ ತುಂಬಾ ತಗೊಳ್ಬೇಕಾಗತ್ತೆ ಇದರಲ್ಲಿ ಅಂತಂದ್ರೆ, ಯೂಶುವಲಿ ನಾವೇನ್ ಮಾಡ್ತೀವಿ 1 ಗ್ರಾಮ್ ಪರ್ ಕೆಜಿ ಅಂತಂದ್ರೆ ಒಂದು 50 ಗ್ರಾಮ್ ಪ್ರೋಟೀನ್ ಕೊಡೋ ಕಡೆ ಕೋವಿಡ್ ಪೇಷಂಟ್ಗೆ 75 ಗ್ರಾಮ್ಗಳಷ್ಟು ಪ್ರೋಟೀನ್ ನ ನಾವು ಪ್ರೊವೈಡ್ ಮಾಡ್ಬೇಕಾಗತ್ತೆ. ಇದು ಯಾವ್ದ್ರಲ್ಲಿ ಸಿಗುತ್ತೆ ಅಂತಂದ್ರೆ ಬೇಳೆ ಕಾಳುಗಳಲ್ಲಿ. ನಾವು ತಿನ್ನುವ ಒಂದು ಸಾಂಬಾರ್ ಏನ್ ಸಾರ್ ಮಾಡ್ತೀವಿ ಅಥವಾ ಯಾವುದೇ ಒಂದು ಕಾಳು ಮಾಡ್ತೀವಿ, ಈ ಕಾಳು ದಿನನಿತ್ಯ ಇರ್ಲೇಬೇಕಾಗತ್ತೆ. ಒಂದು ಬೇಳೆ ಮತ್ತೆ ಕಾಳು ಅಥವಾ ನಾನ್ ವೆಜ್ ಏನಾದ್ರೂ ತಿಂತಾ ಇದ್ರೆ ಅದರಲ್ಲಿ ಚಿಕನ್ ಇರ್ಬೋದು, ಎಗ್ ತಗೊಳ್ಬಹುದು, ಮತ್ತೆ ಹಾಲಿನ ಪದಾರ್ಥಗಳು, ಇದರಲ್ಲಿ ನಮ್ಗೆ ಪ್ರೋಟೀನ್ ಅಂಶ ಸಿಗುತ್ತೆ. ಸೊ ಈ ಪ್ರೋಟೀನ್ ಅಂಶ ಇರೋದನ್ನ ಒಂದು ಇಟ್ ಶುಡ್ ಬಿ ಎ ಪಾರ್ಟ್ ಆಫ್ ಯುವರ್ ಒಂದು ಡಯಟ್ ಅಲ್ಲಿ ಇರ್ಲೇಬೇಕಾಗುತ್ತೆ. ಇನ್ನೊಂದು ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ತುಂಬಾ ಪ್ರೋಟೀನ್ ಸಿಗ್ತಾ ಇಲ್ಲ ಅಂದಾಗ ಒಂದು ಪ್ರೋಟೀನ್ ಸಪ್ಲಿಮೆಂಟ್ ಕೂಡ ಕೊಡ್ಬೋದು. ಅದು ಕೂಡ ಏನು ತಪ್ಪಾಗ್ಲಾರ್ದು. ಅಂತ ರೋಗಿಗಳಿಗೆ ತಜ್ಞರ ಮುಖಾಂತರ ಅವರು ಯಾವ ರೀತಿಯಾಗಿದ್ದಾರೆ, ಅವ್ರಿಗೆ ಬೇಕಾಗತ್ತಾ ಅಂತ ತಿಳ್ಕೊಂಡು ಒಂದು ಪ್ರೋಟೀನ್ ಸಪ್ಲಿಮೆಂಟ್ ನ ಕೂಡ ತಗೊಳ್ಬಹುದು. ಸೊ ಪ್ರೋಟೀನ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಗೆ ಟಿಶ್ಯೂ ರಿಪೇರ್ ಮಾಡುತ್ತೆ, ಹೋರಾಡಿರುತ್ತೆ. ಈಗ ಬಾಡಿ ಏನ್ ಮಾಡಿರುತ್ತೆ, ಸೆಲ್ಸ್, ಟಿಶ್ಯೂಸ್, ಮಸಲ್ ನಿಂದ ನಮ್ಮ ಶಕ್ತಿಯನ್ನ ತಗೊಂಡ್ಬಿಟ್ಟಿರುತ್ತೆ. ಸೊ ತುಂಬಾ ವೀಕ್ನೆಸ್ ಆಗ್ತಾ ಇರುತ್ತೆ. ಅಂತ ಟೈಮಲ್ಲಿ ಈ ಪ್ರೋಟೀನ್ ತುಂಬಾ ಬಹಳ ಮುಖ್ಯವಾದ ಒಂದು ಪೋಷಕಾಂಶ ಅಂತ ಅನ್ನಿಸ್ಕೋತಾ ಇದೆ ಈಗ ಕೋವಿಡ್ ಡಿಸೀಸ್ ಅಲ್ಲಿ. ಸೊ ಅದನ್ನ ತಪ್ಪದೆ ಎಲ್ಲಾ ಮೀಲಲ್ಲೂ, ಅಂದ್ರೆ ಬೆಳಗಿನ ಆಹಾರ ಇರ್ಬೋದು, ಮಧ್ಯಾಹ್ನದ ಊಟ ಇರ್ಬೋದು, ರಾತ್ರಿಯ ಊಟ ಇರ್ಬೋದು, ಒಂದು ಬೇಳೆ ಕಾಳು ಇರ್ಲೇಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ಬೇಯಿಸಿದ ನಾನ್ ವೆಜ್ ತಗೊಳ್ಳೋರಾದ್ರೆ ಒಂದು ಬೇಯಿಸಿದ ಮೊಟ್ಟೆ ಅಥವಾ ನೀವು ಕುಕ್ ಮಾಡಿರುವಂತಹ ಒಂದು ಚಿಕನ್ ಅದನ್ನು ಕೂಡ ತಗೊಳ್ಬಹುದು. ಸೊ ಬಟ್ ಇದೇನಾಗುತ್ತೆ ಅಂತಂದ್ರೆ ಇಲ್ಲಿ ನಾವು ಫ್ಯಾಟ್ ವಿಷಯಕ್ಕೆ ಬಂದಾಗ ಎಣ್ಣೆಲಿ ಕರೆದಿರುವಂತಹ ಪದಾರ್ಥಗಳನ್ನ ತಗೊಳ್ಬಾರ್ದು. ಯಾಕೆ ಅಂತಂದ್ರೆ ನಮ್ಮ ಇದ್ರ ಡೈಜೆಷನ್ ಜೀರ್ಣಕ್ರಿಯೆ ಏನಾಗಿರುತ್ತೆ ತುಂಬಾ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ನಾವು ಜಾಸ್ತಿ ಫ್ಯಾಟ್ ಇರುವಂತಹ ಆಹಾರಗಳನ್ನ ತಗೊಂಡಾಗ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗಿ ಮತ್ತೆ ಅದು ಇನ್ನೂ ಒಂಥರ ಗ್ಯಾಸ್ಟ್ರಿಕ್ ಆಗ್ಬೋದು ಅಥವಾ ಲೂಸ್ ಮೋಷನ್ ಆಗ್ಬೋದು, ಅರಗದೆ ಇರ್ಬೋದು. ಅದರಿಂದ ಜೀರ್ಣ ಆಗುವಂತಹ ಆಹಾರಗಳನ್ನ ತಗೊಳ್ಬೇಕಾಗುತ್ತೆ. ಫ್ಯಾಟ್ ಅಲ್ಲಿ ಎಣ್ಣೆಲಿ ಬೆಂದಿರುವಂತಹ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನ ಕಡಿಮೆ ತಗೊಳ್ಬೇಕಾಗುತ್ತೆ. ಇದೇನೇ ನಾನು ಚಿಕನ್ ಯಾವುದೇ ತಗೊಂಡ್ರು ಕೂಡ ಕುಕ್ ಮಾಡಿರೋ ಬೇಯಿಸಿದ ಆಹಾರವನ್ನ ತಗೊಳ್ಳೋದಕ್ಕೆ ಒಳ್ಳೇದಾಗುತ್ತೆ. ಇನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ ಮ್ಯಾಮ್. ಯಾವ ರೀತಿಯಾಗಿ ಆಹಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ? ಇನ್ನು ಬೇರೆ ಬೇರೆ ರೋಗಗಳಿರುತ್ತೆ ಕೋವಿಡ್ ಜೊತೆಗೆ. ಈಗ ಡಯಾಬಿಟಿಕ್ ಪೇಷಂಟ್ಗಳು ಇರ್ತಾರೆ, ಥೈರಾಯ್ಡ್ ಪೇಷಂಟ್ಗಳು ಕೂಡ ಇರ್ತಾರೆ. ಅಂಥವರ ಆಹಾರದಲ್ಲಿ ಯಾವ ರೀತಿಯ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೋವಿಡ್ನ ಈ ಒಂದು ಸಂದರ್ಭದಲ್ಲಿ ನಮ್ಮ ಆಹಾರ ಪದ್ಧತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಆಹಾರದ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ಹೆಚ್ಚಿಸಿಕೊಳ್ಳಬಹುದು. ಅದರಲ್ಲೂ ಕೂಡ ನಿಯಮಿತವಾದಂತಹ ಆಹಾರ, ಸಾತ್ವಿಕವಾದ ಆಹಾರದ ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ನಾವು ಯಾವ ಆಹಾರವನ್ನು ಸೇವಿಸಬೇಕು, ಅದರ ಮೂಲಕ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಬಗೆ ಹೇಗೆ, ರಿಕವರಿ ಆಗುವ ಬಗೆ ಹೇಗೆ ಅನ್ನೋದನ್ನ ಕೂಡ ನಾವು ಮಾತನಾಡ್ತಾ ಇದ್ವಿ. ನಿಮಗೆ ಕೂಡ ಗೊಂದಲಗಳಿದ್ರೆ, ಸಂಶಯಗಳಿದ್ರೆ, ಆಹಾರದ ಬಗ್ಗೆ ಯಾವುದಾದ್ರೂ ರೀತಿಯಾದಂತಹ ಸಂಶಯಗಳಿದ್ರೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ತಜ್ಞರು ನಿಮಗೆ ಎಲ್ಲಾ ರೀತಿಯಂತಹ ಪರಿಹಾರವನ್ನು ಕೂಡ ಕೊಡ್ತಾರೆ, ನಿಮ್ಮ ಗೊಂದಲಗಳನ್ನ ನಿವಾರಣೆ ಮಾಡ್ತಾರೆ. ಇನ್ನು ಡಾಕ್ಟರ್ ಉಷಾ ಹರೀಶ್ ಅವರೇ, ಈಗಾಗಲೇ ಹೇಳ್ತಾ ಇದ್ರಿ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ. ಯಾವ ರೀತಿಯಾಗಿ ಈಗ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇಂಪಾರ್ಟೆಂಟ್ ಆಗತ್ತೆ?
ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ನಾನು ಹೇಳ್ದಂಗೆ ಕಾರ್ಬೋಹೈಡ್ರೇಟ್ ಶಕ್ತಿ ಕೊಡುತ್ತೆ, ಪ್ರೋಟೀನ್ ನಿಮ್ಗೆ ಇರುವಂತಹ ಒಂದು ಟಿಶ್ಯೂ ರಿಪೇರ್ ಮಾಡೋದಾಗ್ಲಿ ಅಥವಾ ನಿಮ್ಗೆ ಈಗ ರೋಗವನ್ನ ತಡೆಯುವಂತ ನಿಟ್ಟಿನಲ್ಲಿ ಕೂಡ ಉಪಯೋಗ ಆಗುತ್ತೆ. ಸೊ ಇನ್ನು ಫ್ಯಾಟ್ ಕೂಡ ಕೆಲವೊಂದು ವಿಟಮಿನ್ಸ್ ಮಿನರಲ್ಸ್ ನ ಸಾಲ್ಯುಬಲ್ ಅಂದ್ರೆ ಅದನ್ನ ಆ ಅಂಶವನ್ನ ಹೀರ್ಕೊಳ್ಳೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದ್ರಲ್ಲಿ ಈಗ ನಮ್ಮ ಕೋವಿಡ್ ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಹಳ ಮುಖ್ಯವಾಗಿ ಏನು ಅಂದ್ರೆ ಇಮ್ಯುನಿಟಿಯನ್ನ ಕೊಡುವಂತದ್ದು, ರೋಗ ನಿರೋಧಕ ಶಕ್ತಿಯನ್ನ ಕೊಡುವಂತದ್ದು. ಸೊ ಇದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಆದ್ರೆ ಒಂದೇನು ಅಂತಂದ್ರೆ ರೋಗ ಈಗ ಇನ್ಫೆಕ್ಷನ್ ಆಗಿದೆ ಅಂದ್ಮೇಲೆ ಆಹಾರ ಪದ್ಧತಿಯಲ್ಲಿ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನ ಮೊದಲೇ ತಗೊಳ್ಬೇಕಾಗಿರುತ್ತೆ, ಈಗ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ತಗೊಳ್ಬೇಕಾಗುತ್ತೆ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲೇ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಈಗಾಗ್ಲೇ ಎಲ್ಲರಿಗೂ ಅದರ ಒಂದು ಇದು ಇರುತ್ತೆ, ನಾಲೆಡ್ಜ್ ಇರುತ್ತೆ. ಸೊ ಎಲ್ಲರಿಗೂ ಗೊತ್ತು ಈಗ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳು ವಿಟಮಿನ್ ಸಿ ಆಗಿರ್ಬೋದು, ಇ ಆಗಿರ್ಬೋದು ಅಥವಾ ಡಿ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನಾವು ತಗೊಳ್ಬೇಕಾಗತ್ತೆ. ಇದನ್ನ ಜನ ಏನ್ ಮಾಡ್ತಾರೆ ಈಗ ಕನ್ಫ್ಯೂಸ್ ಮಾಡ್ಕೊಂಡು ಒಂದ್ ಸಪ್ಲಿಮೆಂಟೇ ತಗೊಳ್ಬೇಕು, ಬರೀ ಸಪ್ಲಿಮೆಂಟ್ ತಗೊಂಡ್ರೆ ಸಾಕು ಅನ್ನೋ ಒಂದು ನಿಟ್ಟಿನಲ್ಲಿ ಬರೀ ಸಪ್ಲಿಮೆಂಟ್ ತಗೊಂಡು ಸುಮ್ನಾಗ್ಬಿಡ್ತಾರೆ. ಖಂಡಿತವಾಗ್ಲೂ ನಿಮ್ಮ ಒಂದು ನ್ಯಾಚುರಲ್ ಫುಡ್ ಅಲ್ಲಿ ಸಿಗುವಂತಹ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಪ್ಲಿಮೆಂಟ್ಸ್ ಅಲ್ಲಿ ಸಿಗೋದಿಲ್ಲ, ಸಿಕ್ಕಿದ್ರು ಕೂಡ ಅದು ಅಬ್ಸಾರ್ಪ್ಷನ್ ಕಡಿಮೆ ಇದೆ. ಮಾತಾಡಿಸ್ತೀನಿ ಉಷಾ ಹರೀಶ್ ಅವರೇ, ಸಾಕಷ್ಟು ಕಾಲ್ಸ್ ಕೂಡ ಬರ್ತಾ ಇದೆ, ಅವ್ರ ಹತ್ರ ಮಾತನಾಡಿಸ್ತಾ ಹೋಗೋಣ, ಹಾಗೆ ಅವರ ಸಂಶಯಗಳನ್ನ ನಿವಾರಣೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡೋಣ. ಮೊದಲನೇದಾಗಿ ಕೊಪ್ಪಳದಿಂದ ಹೊನ್ನೂರ್ ಸಾಬ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ ಹೊನ್ನೂರ್ ಸಾಬ್ ಅವರೇ. ಈಗ ನಮ್ಮ ಮನೇಲಿ ಕೊರೋನಾ ಬಂದಿದ್ದು ಅಟ್ಯಾಕ್ ಆಯ್ತು ಮೇಡಮ್. ಈಗ ನಾವು ಮನೆಗೆ ಬಂದು ಈಗ 15 ದಿವಸ ಆಯ್ತು ಆಸ್ಪತ್ರೆಯಿಂದ ಬಂದು. ಅದೇ ಏನ್ ಊಟ ಮಾಡ್ಬೇಕು ಏನಂತ ಕೇಳಕ್ಕೆ. ಕಂಗ್ರಾಚುಲೇಷನ್ಸ್, ನೀವು ಕೋವಿಡ್ ಇಂದ ಬಂದು ಈಗ ರಿಕವರಿ ಆಗಿ ನೀವು ಸೇಫ್ ಆಗಿದ್ದೀರಾ ಅನ್ನೋದು ತುಂಬಾ ಬಹಳ ಮುಖ್ಯ. ಮೊದಲನೇದಾಗಿ ಏನು ಅಂತಂದ್ರೆ ಈಗ ನೀವು ತಗೊಳ್ತಾ ಇರೋ ಆಹಾರ ಪದ್ಧತಿಯನ್ನೇ ಫಾಲೋ ಮಾಡಿ. ಸೊ ಈಗ ಬೆಳಗಿನ ಊಟ ತಿಂಡಿ ಏನ್ ತಿಂತಾ ಇರ್ತೀರಾ ಅದರಲ್ಲಿ ಸ್ವಲ್ಪ ನ್ಯೂಟ್ರಿಷನ್ ಅಂದ್ರೆ ಪೋಷಕಾಂಶಗಳನ್ನ ಇರುವಂತಹದ್ದು, ಒಂದು ಬೇಳೆಕಾಳುಗಳಿರ್ಬೋದು ಅಥವಾ ಯಾವ್ದಾದ್ರು ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಇದನ್ನ ಎಲ್ಲಾ ಮೀಲಲ್ಲೂ ಅಳವಡಿಸ್ಕೊಳ್ಬೇಕು. ಸೊ ಮೊದಲ ತರ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಪರವಾಗಿಲ್ಲ ಏನೋ ಒಂದು ತಿನ್ಬೋದು ಅನ್ನೋ ತರ ಇಲ್ಲ. ಒಂದ್ ಹಣ್ಣು ತಿನ್ಬೇಕು, ತರಕಾರಿ ಪಲ್ಯ ತಿನ್ಲೇಬೇಕು, ಒಣ ಹಣ್ಣುಗಳನ್ನ ಅಳವಡಿಸ್ಕೊಳ್ಬೇಕು. ಸೊ ನೀರು ಚೆನ್ನಾಗಿ ಕುಡಿಬೇಕು. ಸೊ ಇದನ್ನ ನೀವು ಈಗ ಪೋಸ್ಟ್ ಕೋವಿಡ್ ಅಲ್ಲಿ ಈಗ ನೀವು ಮಾಡ್ಕೊಂಡ್ರೆ ನಿಮ್ಗೆ ಬೇಗ ರಿಕವರಿ ಆಗತ್ತೆ, ಅಂದ್ರೆ ಆ ಶಕ್ತಿ ವಾಪಸ್ ಬರುತ್ತೆ ಈಗ. ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಲಕ್ಷ್ಮಿ ಅನ್ನೋರು ನೆಲಮಂಗಲದಿಂದ ಕರೆ ಮಾಡಿದ್ದಾರೆ. ಲಕ್ಷ್ಮಿ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ಮೇಡಮ್, ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಳೆ. ಅವಳು ಪಾಸಿಟಿವ್ ಬಂದಿತ್ತು, ಆಲೆ 15-20 ದಿವಸ ಆಯ್ತು. ಇವಾಗ ಹುಷಾರಾಗಿದ್ದಾಳೆ. ಅವಳು ಯಾವ ತರ ಆಹಾರ ತಗೊಂಡ್ರೆ ಒಳ್ಳೇದು ಮೇಡಮ್? ಖಂಡಿತ ತುಂಬಾ ಒಳ್ಳೆ ಕ್ವಶನ್ ಅಮ್ಮ ಇದು. ಯಾಕೆಂದ್ರೆ ಸಾಧಾರಣ ವ್ಯಕ್ತಿಗೆ ಬಂದಾಗ ಮಾಮೂಲಿ ಆಹಾರವನ್ನ ತಗೊಳ್ಳಿ ಅಂತ ಹೇಳ್ಬೋದು. ಇದರಲ್ಲಿ ಗರ್ಭಿಣಿ ಸ್ತ್ರೀಯರಲ್ಲಿ ಈಗ ಒಂದು ಜೀವಕ್ಕೆ ಆಹಾರದ ಅಗತ್ಯ ಇರುತ್ತೆ. ಅದಕ್ಕೆ ಖಂಡಿತವಾಗ್ಲೂ ಬೇಕಾಗಿರುವಂತಹ ಒಂದು ಹಣ್ಣು, ತರಕಾರಿ, ಸೊಪ್ಪಿನ ಒಂದು ಯಾವ್ದಾದ್ರು ಪಲ್ಯ ಮಾಡುವಂಥದ್ದು. ಆಮೇಲೆ ಕೆಲವು ಈಗ ಅವರಿಗೆ ಈಗ ಸಪ್ಲಿಮೆಂಟ್ಸ್ ಯಾರಿಗ್ ಬೇಕು ಅಂತಂದ್ರೆ ಪ್ರೆಗ್ನೆಂಟ್ ಆಗಿರೋರ್ಗೆ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ಗೆ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. ಖಂಡಿತವಾಗ್ಲೂ ನೀವು ನಿಮ್ಮ ಡಾಕ್ಟರ್ಗಳನ್ನ ತಜ್ಞರಿಂದ ಒಂದು ಸಪ್ಲಿಮೆಂಟ್ಸ್ ನ ಬರೆಸ್ಕೊಂಡು ಆ ಸಪ್ಲಿಮೆಂಟ್ ಕೂಡ ತಗೋಬೇಕಾಗತ್ತೆ. ಐರನ್ ಸಪ್ಲಿಮೆಂಟ್ ಬೇಕಾಗತ್ತೆ, ವಿಟಮಿನ್ ಡಿ ಸಪ್ಲಿಮೆಂಟ್ ಬೇಕಾಗತ್ತೆ. ಆಮೇಲೆ ಆಹಾರದಲ್ಲಿ ಹೆಚ್ಚಿನ ಪ್ರೋಟೀನ್ ಇರುವಂತಹ ಒಂದು ಬೇಳೆ ಕಾಳುಗಳು, ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಒಂದು ಬಾಯ್ಲ್ಡ್ ಎಗ್ ತಗೊಳ್ಬಹುದು. ದಿನನಿತ್ಯ ಇದನ್ನೆಲ್ಲ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಗರ್ಭಿಣಿ ಸ್ತ್ರೀಯರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಆಹಾರದಲ್ಲಿ ಯಾವುದೇ ರೀತಿಯಾದ ಉದಾಸೀನತೆ ಬೇಡ. ಖಂಡಿತವಾಗ್ಲೂ ಅವರು ಎಲ್ಲಾ ರೀತಿಲೂ ಎಚ್ಚರಗೊಂಡು ಕಡಿಮೆ ದರದಲ್ಲಿ ಸಿಗುವಂತ ಈಗ ಸೊಪ್ಪು ಸಿಗುತ್ತೆ, ರಾಗಿ ಸಿಗುತ್ತೆ, ಅಂಡ್ ನಮ್ಮಲ್ಲಿ ಕಡ್ಲೆಕಾಯಿ ಬೀಜದ ಒಂದು ಉತ್ತಮವಾದ ಒಂದು ಸೇವನೆ ಮಾಡೋದಿದೆ, ಅದನ್ನು ಕೂಡ ಅಳವಡಿಸ್ಕೊಳ್ಬೇಕು. ಸೊ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಈ 3 ಆಹಾರಗಳಲ್ಲೂ ಪೌಷ್ಟಿಕಾಂಶ ಎಲ್ಲ ಇರ್ಲೇಬೇಕು. ಬರೀ ಅನ್ನ ತಿನ್ನೋದು ಅಥವಾ ಬರೀ ಒಂದ್ ದೋಸೆ ಮಾಡ್ಕೊಂಡು ತಿನ್ನೋದು ಆ ತರದ್ರಲ್ಲಿ ಸಾಕಾಗೋದಿಲ್ಲ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಮಲ್ಲಿಕಾರ್ಜುನ್ ಅವರು ನಂಜನಗೂಡಿನಿಂದ ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ಮೇಡಮ್, ನನ್ಗೆ 48 ವರ್ಷ, ಶುಗರ್ ಇದೆ. ಹಲೋ, ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಅದಕ್ಕೆ ನಾವು ಊಟ ತಿಂಡಿ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಬೇಕಾಗಿತ್ತು, ಅದಕ್ಕೆ ಕೇಳಿದೆ ಮೇಡಮ್. 48 ವರ್ಷ, ಏನ್ ಊಟ ತಿನ್ಬೋದು ಮೇಡಮ್? ನಿಮ್ಗೂ ಕರೋನಾ ಅಟ್ಯಾಕ್ ಆಗಿತ್ತಾ? ಏನಿಲ್ಲ ಮೇಡಮ್, ಮನೇಲಿ ಇದೀವಿ ಆರಾಮಾಗಿ, ಎಲ್ಲೂ ಆಚೆ ಓಡಾಡ್ತಾ ಇಲ್ಲ, ಒಳ್ಳೆ ತರಕಾರಿ ಎಲ್ಲ ಚೆನ್ನಾಗಿ ತಿಂತಾ ಇದ್ದು. ಪ್ರಿಕಾಷನ್ಸ್ ತಗೊಳ್ಳಿ ಮಲ್ಲಿಕಾರ್ಜುನ್ ಅವರೇ. ಡಯಾಬಿಟಿಸ್ ಇರೋದ್ರಿಂದ ತಾವು ಇನ್ಫೆಕ್ಷನ್ ಆಗದೆ ಇರೋ ರೀತಿಯಲ್ಲಿ ನೀವು ಪ್ರಿಕಾಷನ್ಸ್ ತಗೊಳ್ಬೇಕಾಗತ್ತೆ. ಆಹಾರ ಪದ್ಧತಿಯಲ್ಲಿ ನಿಮ್ಗೆ ಗೊತ್ತಿರೋಂಗೆ ಈಗ ಆಲ್ರೆಡಿ ನೀವೆಲ್ಲ
ಮಾಡ್ಕೋತಿರ್ತೀರಾ, ಸಿಹಿ ಪದಾರ್ಥವನ್ನ ತಗೊಳ್ಬಾರ್ದು. ಹೆಚ್ಚಿನ ನಾರಿನಾಂಶ ಇರುವಂತಹ ಆಹಾರವನ್ನ ಸೇವಿಸಬೇಕು. ಪ್ರೋಟೀನ್ ಇರುವಂತಹ ಬೇಳೆಕಾಳುಗಳು ಮತ್ತೆ ಈ ಒಣ ದ್ರಾಕ್ಷಿ ಅಥವಾ ಒಣ ಹಣ್ಣುಗಳು ಏನೇನಿರುತ್ತೆ ಅದನ್ನೆಲ್ಲವನ್ನು ನೀವು ತಗೊಳ್ಬೇಕಾಗತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ದೇವಿಕಾ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ದೇವಿಕಾ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಿ ದೇವಿಕಾ ಅವರೇ. ಹಲೋ ಮೇಡಮ್, ಅವ್ರಿಗೆ ಕೇಳಿಸ್ತಾ ಇದೆ, ಪ್ರಶ್ನೆ ಕೇಳಿ. ಅದೇ ನಮ್ಮ ತಂದೆ ಮತ್ತೆ ನಮ್ಮ ತಮ್ಮ ಇಬ್ಬರಿಗೂ ಕೋವಿಡ್ ಪಾಸಿಟಿವ್ ಬಂದಿದೆ. ಇಬ್ಬರಿಗೂ ಯಾವುದೇ ಸಿಂಪ್ಟಮ್ಸ್ ಇಲ್ಲ. ನಮ್ಮ ತಂದೆಗೆ ಥೈರಾಯ್ಡ್ ಮತ್ತೆ ಶುಗರ್ ಇದೆ. ಅವರು ಯಾವ ರೀತಿ ಆಹಾರ ಪದಾರ್ಥ ತಗೊಬೇಕು ಅಂತ. ಓಕೆ ದೇವಿಕಾ ಅವರೇ, ಈಗ ಎಸಿಂಪ್ಟಮ್ಯಾಟಿಕ್ ಆಗಿರೋದ್ರಿಂದ ಅವರಲ್ಲಿ ಶಕ್ತಿ ಇರುತ್ತೆ, ಆದ್ರೆ ಯಾವುದೇ ರೀತಿಯಾದ ಒಂದು ತುಂಬಾ ಇದ್ ಮಾಡ್ಕೊಳ್ಳೋದು ಬೇಡ. ಥೈರಾಯ್ಡ್ ಇರೋದ್ರಿಂದ ಗಾಯ್ಟ್ರೋಜನ್ಸ್ ಅಂತಂದ್ರೆ ಈ ಥೈರಾಕ್ಸಿನ್ ಲೆವೆಲ್ ನ ಮತ್ತೂ ಕೂಡ ಕಡಿಮೆ ಮಾಡುವಂತಹ ಆಹಾರಗಳನ್ನ ನಿಷಿದ್ಧ ಮಾಡ್ಬೇಕು. ಅಂತಂದ್ರೆ ಕ್ಯಾಬೇಜ್, ಕಾಲಿಫ್ಲವರ್, ರಾಡಿಶ್ ಮತ್ತೆ ಈ ಸಾಸಿವೆ ಅಂತಹ ಪದಾರ್ಥಗಳನ್ನ ತಗೊಳ್ಳೋಂಗಿಲ್ಲ. ಮತ್ತೆ ಡಯಾಬಿಟಿಸ್ ಇರೋದ್ರಿಂದ ಸಕ್ಕರೆ ಕಡಿಮೆ ಇರುವಂತಹ, ಸಕ್ಕರೆ ಇಲ್ಲದೆ ಇರುವಂತಹ ಆಹಾರ, ನಾರಿನಾಂಶ ಜಾಸ್ತಿ ಇರುವಂತಹ ತರಕಾರಿ, ಹಣ್ಣುಗಳು ಅದನ್ನೆಲ್ಲ ತಗೊಳ್ಬೇಕಾಗತ್ತೆ. ಮತ್ತೆ ತಮ್ಮ ಕೂಡ ಹೇಳಿದ್ರಿ, ಅವ್ರಿಗೂ ಕೂಡ ನಾರ್ಮಲ್ ಆಗಿ ಯಾವ ಒಂದು ಆಹಾರ ಪದ್ಧತಿಯನ್ನ ನೀವು ಸೇವಿಸ್ತಾ ಇದ್ದೀರೋ ಅದೇ ಆಹಾರ ಪದ್ಧತಿಯಲ್ಲಿ ಎಲ್ಲಾ ಆಹಾರದಲ್ಲೂ ಕೂಡ ಒಂದು ಪೋಷಕಾಂಶ ಇದೆಯಾ ಅನ್ನೋದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೊ ಯಾವ್ದ್ರಲ್ಲೂ ತುಂಬಾ ಉದಾಸೀನತೆ ಬೇಡ. ಎಲ್ಲಾ ರೀತಿಯಲ್ಲೂ ಒಂದು ಹಣ್ಣು, ತರಕಾರಿ, ಒಂದು ಯಾವುದೇ ಅನ್ನ ಆಗ್ಬೋದು, ರಾಗಿ ಆಗ್ಬೋದು, ಈ ತರದನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಓಕೆ, ನಿರ್ಮಲಾ ಅನ್ನುವರು ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಿರ್ಮಲಾ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನಮ್ಮ ಹಸ್ಬೆಂಡ್ಗೆ 14 ಡೇಸ್ ಆಗಿದೆ ಕೊರೋನಾ ಬಂದು. 14 ಡೇಸ್ ಇವತ್ತಿಗೆ. ಅವ್ರಿಗೆ ಶುಗರ್ ಇದೆ ಮ್ಯಾಮ್, ಶುಗರ್ ಇದೆ ಅವ್ರಿಗೆ. ಅವರು ಯಾವ ರೀತಿ ಫುಡ್ ತಗೋಬೇಕು ಅಂತ. ಶುಗರ್ ಕಂಟ್ರೋಲ್ ಅಲ್ಲಿ ಇದೆಯಾ ಅಥವಾ ತುಂಬಾ ಜಾಸ್ತಿ ಏನಾದ್ರೂ ಜಾಸ್ತಿ ಆಗಿದೆಯಾ ಈಗ? ಇಲ್ಲ ಮ್ಯಾಮ್, 200 ಇದೆ. ಓಕೆ, ಬಿಕಾಸ್ ಏನಾಗುತ್ತೆ ಅಂತಂದ್ರೆ ಕೋವಿಡ್ ಪೇಷಂಟ್ ಗಳಲ್ಲಿ ಮೆಡಿಸಿನ್ ಅಲ್ಲಿ ಸ್ಟೆರಾಯ್ಡ್ಸ್ ಇರೋದ್ರಿಂದ ಸ್ವಲ್ಪ ಮಟ್ಟಿನ ಒಂದು ಈ ಮಧುಮೇಹ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದು ಕೂಡ ಅವಾಗ ಕೆಲವು ಪದಾರ್ಥಗಳನ್ನ ತಗೊಳ್ಬಾರ್ದು ಅಂತ ನಾವು ಹೇಳ್ತೀವಿ. ಏನು ಅಂತಂದ್ರೆ ತುಂಬಾ ಜ್ಯೂಸ್ ಗಳನ್ನ ಕುಡಿಯುವಂಥದ್ದು ಅಥವಾ ತುಂಬಾ ಸ್ವೀಟ್ ಸಿಹಿ ಪದಾರ್ಥಗಳನ್ನ ತಗೊಳ್ಳೋವಂಥದ್ದು ಅಂತದನ್ನ ಅವಾಯ್ಡ್ ಮಾಡ್ಬೇಕಾಗಿರುತ್ತೆ. ಈಗ ಆಲ್ರೆಡಿ ಅವ್ರು ಅದನ್ನೆಲ್ಲ ಪಾಸ್ ಮಾಡಿ ಅಷ್ಟ ಮೆಡಿಕೇಶನ್ ಇಂದ ಹೊರಬಂದಿದ್ದಾರೆ. ಈಗ ಅವರು ಡಯಾಬಿಟೀಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕೆ ತುಂಬಾ ಬಹಳ ಮುಖ್ಯ. ಅದಕ್ಕೆ ಮುಖ್ಯವಾಗಿ ನಾನು ಹೇಳ್ದಂಗೆ, ಲಾಸ್ಟ್ ಕಾಲಲ್ಲೂ ಹೇಳ್ದಂಗೆ, ಜಾಸ್ತಿ ನಾರಿನಾಂಶ ಇರುವಂತಹದ್ದು ತರಕಾರಿ, ಎಲ್ಲಾ ಕಡೆ ತರಕಾರಿ ಇರ್ಬೇಕು. ತರಕಾರಿ, ಬೇಯಿಸಿದ ತರಕಾರಿ ಮಧ್ಯಾಹ್ನದ ಊಟಕ್ಕೆ, ರಾತ್ರಿಯ ಊಟಕ್ಕೆ ಮತ್ತೆ ಬೆಳಗಿನ ತಿಂಡಿಯಲ್ಲಿ ಈ ತರಕಾರಿಯನ್ನ ತಗೊಳ್ಬೇಕು. ತರಕಾರಿ ಊಟದ ಮಧ್ಯದಲ್ಲಿ ಹಣ್ಣನ್ನ ತಿನ್ಬೇಕು. ಹಣ್ಣನ್ನ ಊಟದ ಜೊತೆಗೆ ತಿನ್ಬಾರ್ದು. ಸೊ ಇನ್ ಬಿಟ್ವೀನ್ ಮೀಲ್ಸ್ ಅಂತ ಹೇಳ್ತೀವಿ. ಒಂದು ಹಣ್ಣು ಮಾತ್ರ ಡಯಾಬಿಟಿಕ್ ಪೇಷಂಟ್ ಗಳಿಗೆ ಪರ್ ಡೇ ರೆಕಮೆಂಡೇಶನ್ ಇಸ್ ಒನ್ ಫ್ರೂಟ್ ಅಂತ ಹೇಳ್ತೀವಿ. ಸೊ ಒಂದು ಹಣ್ಣನ್ನ ತಗೊಳ್ಬೇಕು. ಅದರಲ್ಲಿ ಕೆಲವು ಹಣ್ಣುಗಳನ್ನ ತಗೊಳಂಗಿಲ್ಲ. ಬಾಳೆಹಣ್ಣು, ಆಮೇಲೆ ಗ್ರೇಪ್ಸ್ ಇರ್ಬೋದು, ಕೆಲವು ಹಣ್ಣುಗಳಲ್ಲಿ ಸ್ವೀಟ್ ಪೈನಾಪಲ್, ಮ್ಯಾಂಗೋ, ಈ ತರ ಹಣ್ಣುಗಳನ್ನ ನಿಷಿದ್ಧ ಇರುತ್ತೆ, ತಗೊಳ್ಳೋ ಹಾಗಿಲ್ಲ. ಆ ಹಣ್ಣನ್ನ ಬಿಟ್ಟು ಬಾಕಿ ಹಣ್ಣುಗಳಲ್ಲಿ ಒಂದ್ ಹಣ್ಣನ್ನ ಆಹಾರದ ಮಧ್ಯದಲ್ಲಿ ಒಂದು ತಗೊಳ್ಬಹುದು. ಓಕೆ, ನೆಕ್ಸ್ಟ್ ಕಾಲ್ ರೆಡಿ ಇದ್ದಾರೆ. ಕುಮಾರ್ ಅನ್ನುವರು ಕರೆ ಮಾಡಿದ್ದಾರೆ. ಕುಮಾರ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ಮೇಡಮ್ ನಮಸ್ತೆ. ಮೇಡಮ್ ಕುಮಾರ್ ಅಂದ್ಬಿಟ್ಟು ನಾನು ನೆಲಮಂಗಲದಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ, ಪ್ರಶ್ನೆ ಕೇಳಿ. ನಮ್ಮ ತಾಯಿಯವರಿಗೆ 61 ಇಯರ್ಸ್. ಸೊ ಅವ್ರಿಗೆ ರೀಸೆಂಟ್ ಈಗ ಒಂದು 2 ಡೇಸ್ ಇಂದ ಕೊರೋನಾ ಪಾಸಿಟಿವ್ ಆಗಿದೆ. ಅವರು ಶುಗರ್ ಪೇಷಂಟ್ 5 ಇಯರ್ಸ್ ಇಂದ. ಈಗ ಊಟದೊಂದು ಅವ್ರಿಗೆ ಒಂದು ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು ಮೇಡಮ್. ಯಾವ ರೀತಿ ತಗೋಬೇಕು, ಮತ್ತೆ ಫ್ರೂಟ್ಸ್ ಎಲ್ಲ ಕನ್ಫ್ಯೂಷನ್ ಇದೆ ಸ್ವಲ್ಪ. ಖಂಡಿತ. ಸೊ ಹಂಗಾಗಿ ಮೇಡಮ್. ಹೌದು ಕುಮಾರ್ ಅವರೇ, ಮೊದ್ಲೇ ಏನಾಗಿದೆ ಅಂದ್ರೆ ಸ್ವಲ್ಪ ಏಜ್ ಆಗಿರೋದ್ರಿಂದ ಈಗ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಸೊ ಈಗ ನೀವು ಒಂದು ಮಾದರಿ ಆಹಾರ ಒಂದು ಡಯಾಬಿಟಿಕ್ ಪೇಷಂಟ್ ಗಳಿಗೆ ಏನು ಅಂತಂದ್ರೆ, ಬೆಳಗಿನ ಒಂದು ತಿಂಡಿಯಲ್ಲಿ ಅನ್ನದ ಐಟಮ್ಸ್ ಇರಬಾರ್ದು. ಸೊ ಸ್ಟಾರ್ಚ್ ಕಡಿಮೆ ಇರುವಂತಹದ್ದು ಆಹಾರ ತಗೊಳ್ಬೇಕಾಗತ್ತೆ. ಇದು ಏನು ಅಂತಂದ್ರೆ, ಇಡ್ಲಿ ದೋಸೆ ತಗೊಳ್ಬೋದಾ ಅಂತ ಒಂದು ಕ್ವಶನ್ ಇರುತ್ತೆ ಯಾವಾಗ್ಲೂ. ಇಡ್ಲಿ ದೋಸೆ ತಗೊಳ್ಬಹುದು, ಲಿಮಿಟ್ ಆಗಿ ಒಂದು 2 ಇಡ್ಲಿ ಅಥವಾ 2 ದೋಸೆ ತಗೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಇದು ಫರ್ಮೆಂಟ್ ಆಗಿರೋದ್ರಿಂದ ಇದರಲ್ಲಿ ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ. ಡೈರೆಕ್ಟ್ ಅನ್ನದಿಂದ ಮಾಡಿರುವಂತಹ ಆಹಾರವನ್ನ ಬೆಳಗಿನ ಟೈಮ್ ತಗೊಳ್ಳೋದು ಬೇಡ. ಬಾಕಿ ಎಲ್ಲಾ ರೀತಿಯಾದ ಆಹಾರವನ್ನು ಬೆಳಿಗ್ಗೆ ನೀವು ತಿನ್ನುವಂತಹ ಆಹಾರಗಳನ್ನೇ ಪಾಲಿಸ್ಕೊಂಡು ಹೋಗ್ಬೋದು. ಮಧ್ಯಾಹ್ನದ ಊಟದಲ್ಲಿ ಒಂದು ತರಕಾರಿ ಪಲ್ಯ, ಒಂದು ಕಾಳು, ಮತ್ತೆ ನೀವು ಮೊಸರು ಅಥವಾ ಮಜ್ಜಿಗೆಯನ್ನ ಕೂಡ ಬಳಸಬಹುದು. ಅನ್ನ ಅಥವಾ ಮುದ್ದೆ ಯಾವ್ದಾದ್ರು ಒಂದನ್ನ ತಗೊಳ್ಳಿ. ತುಂಬಾ
ಮಿಲ್ಲೆಟ್ಸ್ ಅಥವಾ ಜೀರ್ಣವಾಗದೇ ಇರುವಂತ ಆಹಾರವನ್ನ ಈ ಟೈಮಲ್ಲಿ ಕೊಡೋದು ಬೇಡ. ಸುಲಭವಾಗಿ ಜೀರ್ಣವಾಗುವಂತಹ ಒಂದು ಆಹಾರವನ್ನ ಕೊಡಬೇಕು. ಮತ್ತೆ ರಾತ್ರಿ ಊಟದಲ್ಲೂ ಕೂಡ ಅನ್ನ ತಗೊಳ್ಳದೆ ಬೇರೆ ರೀತಿಯಾದ ಒಂದು ಗೋಧಿಯಿಂದ ಮಾಡಿರುವಂತದ್ದು, ಜೋಳದಿಂದ ಮಾಡಿರುವಂತಹ ಆಹಾರದಲ್ಲಿ ಯಾವ್ದಾದ್ರು ಒಂದು ಕೊಟ್ಟು ಅದ್ರ ಜೊತೆಗೆ ಒಂದು ಕಾಳು ಅಥವಾ ಒಂದು ತರಕಾರಿ ಪಲ್ಯವನ್ನು ಕೊಟ್ರೆ ಇದು ಒಂದು ಡಯಾಬಿಟಿಕ್ ಮತ್ತೆ ಏಜ್ ಆಗಿರೋವರೆಗೆ ಒಂದು ಪರ್ಫೆಕ್ಟ್ ಕೋವಿಡ್ ಇಂದ ಬಳಲ್ತಾ ಇರೋವರೆಗೆ ಒಂದು ಪರ್ಫೆಕ್ಟ್ ಆಹಾರ ಅಂತ ಹೇಳ್ಬೋದು. ಓಕೆ, ನಾನು ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನಾವು ಈ ಒಂದು ಕೋವಿಡ್ ಬಂದ ಮೇಲೆ ಗುಣಮುಖರ ಆದ್ಮೇಲೂ ಕೂಡ ಬಹಳ ದಿನಗಳ ಕಾಲ ಪಥ್ಯವನ್ನ ಮಾಡಬೇಕಾಗುತ್ತೆ. ಜೊತೆಗೆ ಸಾಕಷ್ಟು ಜನ ಕಷಾಯಗಳನ್ನ ಬೇರೆ 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 ರೀತಿಯಾದಂತಹ ಕಷಾಯಗಳನ್ನ ಬಳಕೆ ಮಾಡ್ತಾ ಇರ್ತಾರೆ. ಪ್ರಮುಖವಾಗಿ ಈಗ ಶುಂಠಿ ಆಗಿರ್ಬೋದು, ಬೆಳ್ಳುಳ್ಳಿ, ಅರಿಶಿನ ಹಾಕುವಂಥದ್ದಾಗಿರ್ಬೋದು, ಈರುಳ್ಳಿಯ ರಸ ಆಗಿರ್ಬೋದು, ಹೀಗೆ ಅದನ್ನ ಜಾಸ್ತಿಯಾಗಿ ಸೇವಿಸ್ತಾ ಇರ್ತಾರೆ. ಅದು ಒಳ್ಳೇದಾ? ಇದರ ಬಗ್ಗೆ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಹಾಗೆಯೇ ಬೇರೆ ಬೇರೆ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನ ಕೂಡ ಮಾತನಾಡೋಣ ಬ್ರೇಕ್ ಆದ್ಮೇಲೆ. ಆಹಾರ ಪದ್ಧತಿ ಯಾವ ರೀತಿಯಾಗಿ ಇರಬೇಕಾಗುತ್ತೆ, ದಿನಚರಿ ಹೇಗಿರ್ಬೇಕಾಗುತ್ತೆ, ಯಾವ ರೀತಿಯಾಗಿ ಆಹಾರದಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಈ ಹಿನ್ನೆಲೆಯಲ್ಲಿ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಬೇರೆ ಬೇರೆ ರೋಗಗಳು ಇದ್ದು ಹಾಗೆಯೇ ಕೋವಿಡ್ ಕೂಡ ಇದ್ದಂಥವ್ರಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಪಥ್ಯ ಅಥವಾ ಡಯಟ್ ಕೂಡ ಇರುತ್ತೆ. ಅದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಇದು ಉಷಾ ಹರೀಶ್ ಅವರೇ ಆಗ್ಲೇ ಹೇಳ್ತಾ ಇದ್ವಿ, ಅಂದ್ರೆ ವಿಟಮಿನ್ಗಳಾಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂತಹ ಪೋಷಕಾಂಶಗಳು ಬೇಕಾಗುತ್ತೆ ಅಂತ ಹೇಳಿ. ವೈಟಮಿನ್ಸ್ ಬಂದಂತಹ ಅಂದ್ರೆ ವೈಟಮಿನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಈಗ ಜಿಂಕ್ ಆಗಿರ್ಬೋದು, ವಿಟಮಿನ್ ಸಿ ಆದಂತಹ ಟ್ಯಾಬ್ಲೆಟ್ಗಳನ್ನ ಕೊಡ್ತಾರೆ. ಅದಕ್ಕೆ ಬೇಕಾದಂತಹ ಆಹಾರಗಳು ಯಾವ್ಯಾವುದು? ಈಗ ಸೊಪ್ಪು ತರಕಾರಿಗಳನ್ನ ಅಥವಾ ಫ್ರೂಟ್ಸ್ ಗಳನ್ನ ನಾವು ತಗೊಳ್ಳೋದಾದ್ರೆ ಯಾವ್ಯಾವ ಆಹಾರ ಅವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಖಂಡಿತ ಒಳ್ಳೆ ಕ್ವಶನ್ ನವಿತಾ. ಇದೇನು ಅಂತಂದ್ರೆ ಈಗ ವಿಟಮಿನ್ ಸಿ ಅಂದ ತಕ್ಷಣ ನಮ್ಗೆಲ್ಲರಿಗೂ ಗೊತ್ತು, ಈಸಿಯಾಗಿ ಸಿಗುವಂತದ್ದು ಸಿಟ್ರಸ್ ಫ್ರೂಟ್ಸ್ ಗಳಲ್ಲಿ. ಸೊ ಮೋಸಂಬೆ ಮತ್ತೆ ಆರೆಂಜ್ ಆಗಿರ್ಬೋದು. ಸೊ ಈ ಫ್ರೂಟ್ ಗಳಲ್ಲಿ ನಮ್ಗೆ ಯಥೇಚ್ಛವಾಗಿ ವಿಟಮಿನ್ ಸಿ ಸಿಗುತ್ತೆ. ಬಟ್ ಒಂದೇ ಒಂದು ಕ್ವಶನ್ ಇರುತ್ತೆ, ನನ್ಗೆ ಗಂಟ್ಲು ಕೆರ್ತಾ ಇರುತ್ತೆ, ನಾನ್ ತಗೊಳ್ಬೋದಾ ಬೇಡವಾ ಅಂತ. ಖಂಡಿತವಾಗ್ಲೂ ಇದ್ರ ಯಾವುದೇ ರೀತಿಯಾದ ಒಂದು ಇದನ್ನು ಮಾಡೋದಿಲ್ಲ. ಇದನ್ನ ಕೋಲ್ಡ್ ಆಗಿ ಇದ್ರೆ ಅಂದ್ರೆ ಹಣ್ಣನ್ನ ಫ್ರಿಜ್ ಅಲ್ಲಿ ಇಟ್ಟಿದೆ ಇದ್ರೆ ಅಥವಾ ಜ್ಯೂಸ್ ಮತ್ತು ಫ್ರಿಜ್ ಅಲ್ಲಿ ಇಟ್ಟಿಲ್ಲದೆ ಹೋದ್ರೆ ಖಂಡಿತವಾಗ್ಲೂ ಸೇವಿಸಬಹುದು. ಸುಲಭವಾಗಿ ವಿಟಮಿನ್ ಸಿ ಯಥೇಚ್ಛವಾಗಿ ಸಿಗುವಂತದ್ದು ಒಂದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅಂತ ಏನ್ ಹೇಳ್ತೀವಿ. ಅದರಲ್ಲಿ ಮಾಡಿರುವಂತಹ ಒಂದು ಖಾದ್ಯಗಳು ಯಾವುದೇ ಖಾದ್ಯ ಇರ್ಬೋದು ಅಥವಾ ಬೆಟ್ಟದ ನೆಲ್ಲಿಕಾಯಿನ ಹಾಗೆ ತಿನ್ಬೋದು. ಅದು ಕೂಡ ಒಂದು ಅತ್ಯುತ್ತಮವಾದ ಒಂದು ವೈಟಮಿನ್ ಸಿ ಇರುವಂತಹ ಒಂದು ಆಹಾರ ಇರುತ್ತೆ. ಮತ್ತೆ ನಮ್ಗೆ ನಟ್ಸ್ ಗಳಲ್ಲೂ, ಒಣ ಹಣ್ಣುಗಳಲ್ಲೂ ಕೂಡ ಈ ವೈಟಮಿನ್ ಸಿ ಮತ್ತೆ ವೈಟಮಿನ್ ಇ ಮತ್ತೆ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಕೂಡ ಸಿಗೋದ್ರಿಂದ ಅದು ಕೂಡ ಒಂದು ಇಮ್ಯುನಿಟಿ ಬೂಸ್ಟರ್ ತರ ನಮ್ಗೆ ಆಕ್ಟ್ ಮಾಡುತ್ತೆ. ಸೊ ಜಿಂಕ್ ಯಾವ್ದ್ರಲ್ಲಿ ಸಿಗುತ್ತೆ? ಜಿಂಕ್ ಈಗ ಅದು ಕೂಡ ಮೇನ್ ಆಗಿ ಇಮ್ಯುನಿಟಿ ಮೇಲೆ ಮತ್ತೆ ಶಕ್ತಿಯನ್ನ ಕೊಡುವಂತಹ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್. ಇದು ನಮಗೆ ಸೇವಿಸುವಂತಹ ಒಂದು ಸೀರಿಯಲ್ಸ್ ಏನ್ ಹೇಳ್ತೀವಿ, ಅಕ್ಕಿ, ರಾಗಿ, ಗೋಧಿ, ಜಿಂಕ್ ಸಿಗುತ್ತೆ. ಈಗ ಒಣ ಹಣ್ಣುಗಳು ತುಂಬಾ ಪೇಷಂಟ್ ಇರೋರಿಗೆ ಒಣ ತುಂಬಾ ತಗೊಳ್ಬೇಕು ಅಂತ ಏನಿಲ್ಲ. ದಿನಕ್ಕೆ ಒಂದು 5 ರಿಂದ 6 ಎಲ್ಲಾ ರೀತಿ ಒಂದು ಬಾದಾಮಿ, ವಾಲ್ನಟ್ಸ್ ಇರ್ಬೋದು, ಆಮೇಲೆ ಫಿಕ್ಸ್ ಇರ್ಬೋದು, ಇದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ತಗೊಳ್ಳುವಂಥದ್ದು. ಜಿಂಕು ಮೇನ್ ಆಗಿ ನಮ್ಗೆ ಸೀರಿಯಲ್ಸ್ ಗಳಲ್ಲಿ ಸಿಗ್ತಾ ಬರುತ್ತೆ. ಮತ್ತು ಸೊಪ್ಪುಗಳಲ್ಲೂ ಕೂಡ ನಮ್ಗೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ ಏನ್ ಹೇಳ್ತೀವಿ ಅದು ಕೂಡ ಸಿಗ್ತಾ ಇರುತ್ತೆ. ಸೊ ಇದನ್ನ ಒಂದು ಪಾರ್ಟ್ ಆಫ್ ನಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳೇಬೇಕಾಗುತ್ತೆ ಈಗ. ಸೊ ಯಾವ ರೀತಿಲಿ ಆಗ್ಬೋದು, ಯಾಕೆಂತಂದ್ರೆ ಒಬ್ಬೊಬ್ರದ್ದು ಒಂದೊಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಆಹಾರ ಪದ್ಧತಿ ಇರುತ್ತೆ. ಕೆಲವ್ರಿಗೆ ಸೂಪ್ ಮಾಡ್ಕೊಂಡು ಕುಡಿಬಹುದು, ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಅಥವಾ ಕೆಲವರು ತರಕಾರಿನೇ ತಿನ್ಬೇಕು ಅಂತ ಇಷ್ಟಪಡ್ಬೋದು, ತರಕಾರಿನೇ ತಿನ್ಬಹುದು. ಸೊ ಎಲ್ಲವನ್ನು ಆದ್ರೆ ಬೇಯಿಸಿರ್ಬೇಕು, ಚೆನ್ನಾಗಿ ವಾಶ್ ಮಾಡಿರ್ಬೇಕು. ಸೊ ಅದಕ್ಕೆ ಏನೇನು ಪ್ರೋಟೋಕಾಲ್ಸ್ ಇದೆ ಅದನ್ನ ಕೂಡ ಪಾಲಿಸಬೇಕಾಗುತ್ತೆ. ಓಕೆ, ವೆಂಕಟೇಶ್ ಮೂರ್ತಿ ಅನ್ನೋ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ವೆಂಕಟೇಶ್ ಮೂರ್ತಿ ಅವರೇ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ಕೇಳಿ, ಪ್ರಶ್ನೆ ಕೇಳಿ. ಹಲೋ, ಕೇಳಿಸ್ತಾ ಇದೆ? ಪ್ರಶ್ನೆ ಕೇಳಿ. ಡಾಕ್ಟರ್, ನಾನು 1 ಮಂತ್ ಬ್ಯಾಕ್ ಅಡ್ಮಿಟ್ ಆಗಿದ್ದೆ ಹಾಸ್ಪಿಟಲ್ ಅಲ್ಲಿ. ಫಸ್ಟ್ ನ್ಯೂಮೋನಿಯಾ ಅಂತ ಹೇಳಿದ್ರು, ಆಮೇಲೆ ಕೋವಿಡ್ ಅಂತ ಹೇಳಿ ಪಾಸಿಟಿವ್ ಬಂತು. 8 ದಿವಸ ಇದೆ, ಡಿಸ್ಚಾರ್ಜ್ ಆಗಿ ಬಂದಿದ್ದೀನಿ. ಅದು ಒಂದು 15 ಡೇಸ್ ಟ್ಯಾಬ್ಲೆಟ್ ಕೊಟ್ಟಿದ್ರು. ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿದ್ರು 15 ಡೇಸ್ ಟ್ಯಾಬ್ಲೆಟ್. ವೀಕ್ನೆಸ್ ಇನ್ನೂ ಇರುತ್ತೆ, ಮತ್ತೆ ಕೆಮ್ಮು ಸ್ವಲ್ಪ ಇರ್ತದೆ. ಅದಕ್ಕೆ ಫುಡ್ ಏನ್ ತಗೊಳ್ಬೇಕು ಅಂತ. ಏನಿರುತ್ತೆ ಅಂದ್ರೆ ವೀಕ್ನೆಸ್ ಜೊತೆಗೆ ವೀಕ್ನೆಸ್, ಕೆಮ್ಮು ಸ್ವಲ್ಪ ಇದೆ, ಡ್ರೈ ಕಾಫ್ ಕೆಮ್ಮಿದೆ. ಸೊ ಇದು ಏನಾಗಿದೆ ಅಂದ್ರೆ ಪೋಸ್ಟ್ ಕೋವಿಡ್ ಡಯಟ್ ಅಲ್ಲೂ ಕೂಡ ಈಗ ನಿಮ್ಗೆ ಕಳ್ಕೊಂಡಿರುವಂತ ಶಕ್ತಿ ವಾಪಸ್ ಬರ್ಬೇಕಾಗತ್ತೆ ಈಗ. ಸೊ ತುಂಬಾ ಸುಸ್ತಾಗಿದೆ, ಬಿಕಾಸ್ ಬಾಡಿ ಹೋರಾಡಿರುತ್ತೆ. ನಿಮ್ಮ ವೈರಸ್ ನ ಅದನ್ನ ಓಡಿಸ್ಬೇಕಾದ್ರೆ ನಮ್ಮಲ್ಲಿರುವಂತಹ ಒಂದು ಸೆಲ್ಸ್, ಟಿಶ್ಯೂಸ್ ಎಲ್ಲ ಹೋರಾಡಿರೋದ್ರಿಂದ ಶಕ್ತಿ ಕಡಿಮೆ ಆಗಿರುತ್ತೆ. ಅದನ್ನೆಲ್ಲ ರಿಪೇರ್ ಮಾಡ್ಬೇಕಾಗತ್ತೆ ಈಗ. ಅದಕ್ಕೆ ಪೌಷ್ಟಿಕಾಂಶ ಇರುವಂತ ಆಹಾರ, ನಾನು ಆಗ್ಲೇ ಹೇಳ್ದಂಗೆ ಮುಖ್ಯವಾಗಿ ಒಂದು ಪ್ರೋಟೀನ್ ಜಾಸ್ತಿ ಇರುವಂತ ಒಂದು ಆಹಾರವನ್ನ ತಗೊಳ್ಬೇಕಾಗುತ್ತೆ. ಸೊ ಬೇಳೆ ಕಾಳುಗಳು,
ಆಮೇಲೆ ಕೆಲವೊಂದು ಪ್ರೋಟೀನ್ ಸಪ್ಲಿಮೆಂಟ್ ಕೂಡ ನೀವು ಅಳವಡಿಸ್ಕೊಳ್ಬಹುದು. ಹಾಗೆ ಕೆಮ್ಮು ಇರೋದ್ರಿಂದ ಆದಷ್ಟು ಬಿಸಿಯಾದ ಒಂದು ಆಹಾರವನ್ನ ತಗೊಳ್ಬೇಕು. ಮತ್ತೆ ಆ ಕೆಮ್ಮಿಗೆ ನಿಮ್ಗೆ ಔಷಧಿಯನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಅದನ್ನು ಕೂಡ ನಿಯಮಿತವಾಗಿ ತಗೊಳ್ಬೇಕು. ಕೆಲವು ಫ್ರೂಟ್ಗಳು ಕೆಮ್ಮನ್ನ ಜಾಸ್ತಿ ಮಾಡುವಂತಹ ಒಂದು ಕೆಲವು ತುಂಬಾ ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ಏನಾಗಿದೆ, ತುಂಬಾ ಹುಳಿ ಇರುವಂತಹ ಫ್ರೂಟ್ಗಳನ್ನ ತಗೊಳ್ಳೋದು ಬೇಡ. ಸೊ ಅಂತ ಫ್ರೂಟ್ಗಳನ್ನ ಅವಾಯ್ಡ್ ಮಾಡಿ ಮಾಮೂಲಿಯಾಗಿರುವಂತಹ ಆಪಲ್ ಇರ್ಬೋದು, ಪಪ್ಪಾಯ ಇರ್ಬೋದು, ಮಸ್ಕ್ ಮೆಲನ್ ಇರ್ಬೋದು, ಈ ತರ ಒಂದು ಹಣ್ಣುಗಳನ್ನ ನೀವು ಸೇವಿಸ್ತಾ ಬರ್ಬೇಕಾಗತ್ತೆ. ಸೊ ಈಗ ರಿಕವರಿ ಪೀರಿಯಡ್ ಅಲ್ಲಿ ಕೂಡ ನೀವು ಯಾವುದೇ ರೀತಿಯಾದ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ದೆ ಆಹಾರ ಪದ್ಧತಿಯನ್ನ ಸರಿಯಾಗಿ ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಅದರಿಂದ ನಿಮ್ಗೆ ಕಳೆದೋಗಿರುವಂತಹ ಶಕ್ತಿ ವಾಪಸ್ ಬರುತ್ತೆ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಗೀತಾ ಅನ್ನುವರು ಕರೆ ಮಾಡಿದ್ದಾರೆ. ಗೀತಾ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಪ್ರಶ್ನೆ ನಮಸ್ತೆ ಗೀತಾ. ನಮ್ಮ ಮನೆಯವರಿಗೆ ಕೋವಿಡ್ ಆಗಿದೆ, ಪಾಸಿಟಿವ್ ಒಂದು ಬಂದಿದೆ. 14 ಡೇಸ್ ಆಯ್ತು. ಬಟ್ ಅವರು ಹಾರ್ಟ್ ಪೇಷಂಟ್ ರೀ, ಒಂದು ಸ್ಟಂಟ್ ಹಾಕಿದ್ದಾನೆ. ಬಟ್ ಈಗ ರಿಪೇರಿ ಆಗಿ ಮನೆಗ್ ಬಂದಿದ್ದಾರೆ. ಉಸಿರಾಟದ ತೊಂದರೆ ಇತ್ತು, ಆಕ್ಸಿಜನ್ ಎಲ್ಲ ಹಚ್ಚಿ ರಿಪೇರಿ ಆಗಿದ್ದಾರೆ. ಬಟ್ ಮನೆಗ್ ಬಂದಿದ್ದಾರೆ. ಫುಡ್ ಯಾವ ತರ ಕೊಡ್ಬೇಕು ಅನ್ನೋದೊಂದು ಸ್ವಲ್ಪ ಹೇಳ್ಕೊಡ್ಬೇಕಾಗಿದೆ. ಸೊ ಈಗ ಅವ್ರಿಗೆ ಹೃದಯ ಕಾಯಿಲೆ ಇರೋದ್ರಿಂದ ಸ್ಯಾಚುರೇಟೆಡ್ ಫ್ಯಾಟ್ಸ್ ಯಾವ್ದು ಕೊಡೋದು ಬೇಡ. ಅಂದ್ರೆ ಎಣ್ಣೆಲ್ ಬೆಂದಿರೋ ಪದಾರ್ಥಗಳನ್ನ ಕೊಡಬಾರ್ದು. ತೆಂಗಿನಕಾಯಿ ಜಾಸ್ತಿ ಕೊಡೋದು ಬೇಡ. ಯಾವ್ದ್ರಿಂದನೂ ಕೂಡ ತೆಂಗಿನಕಾಯಿ ಹಾಕದೇ ಇರುವಂತ ಒಂದು ಆಹಾರವನ್ನ ಕೊಡಬಾರ್ದು. ಸೊ ಆದಷ್ಟುವೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಮತ್ತೆ ಎಸೆನ್ಷಿಯಲ್ ಫ್ಯಾಟ್ಸ್ ಅಂತ ಹೇಳ್ತೀವಿ. ಹಂಗಂತಂದ್ರೆ ಯಾವ್ದು ನಮ್ಗೆ ಸಿಗೋದಿಲ್ವೋ ಅಂತಂದ್ರೆ ಬಾಡಿ ಯಾವ್ದನ್ನ ಪ್ರೊಡ್ಯೂಸ್ ಮಾಡೋದಿಲ್ವೋ, ಈ ಒಣ ಹಣ್ಣುಗಳಲ್ಲಿ omega-3 omega-6 ಇರುತ್ತೆ. ಅದು ಹೃದಯಕ್ಕೆ ಕೂಡ ಒಳ್ಳೇದಾಗಿರೋದ್ರಿಂದ ಅದನ್ನ ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಆಹಾರ ಪದ್ಧತಿಯಲ್ಲಿ ಮುಖ್ಯವಾಗಿ ಈಗ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಕೊಬ್ಬು ರಹಿತ ಆಹಾರ, ಮತ್ತೆ ಜಾಸ್ತಿ ಪೋಷಕಾಂಶ ಇರುವಂತಹ ನಾರಿನಾಂಶ ಮತ್ತೆ ಪ್ರೋಟೀನ್ ಇರುವಂತಹ ಆಹಾರವನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಓಕೆ, ಶ್ರೀಗುರು ಅನ್ನುವರು ಕರೆ ಮಾಡಿದ್ದಾರೆ. ಶ್ರೀಗುರು ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ಶ್ರೀಗುರು ಅವರೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಪ್ರಶ್ನೆನ ಕೇಳಿ. ಹಲೋ, ಮಾತನಾಡಿ, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ. ಮೇಡಮ್, ಅದು ಕಷಾಯ ಜಾಸ್ತಿ ಕುಡಿಯೋದ್ರಿಂದ ಏನೋ ತೊಂದರೆ ಆಗುತ್ತಾ? ಕಷಾಯ ತುಂಬಾ ಒಳ್ಳೆ ಕ್ವಶನ್. ಈಗಾಗ್ಲೇ ನವಿತಾ ಅವರು ಕೂಡ ಈ ಕ್ವಶನ್ ನ ಕೇಳ್ಬೇಕು ಅನ್ಕೊಂಡಿದ್ರು. ಸೊ ಇದು ಲಾಸ್ಟ್ 1 ವರ್ಷದಿಂದ ಎಲ್ಲರಲ್ಲೂ ಇರುವಂತಹ ಒಂದು ಗೊಂದಲ. ಕಷಾಯ ಕುಡಿಬೇಕಾ, ಎಷ್ಟು ಕುಡಿಬೇಕು, ಯಾವ ತರ ಕುಡಿಬೇಕು ಅಂತ. ಈ ಕಷಾಯ ಮಾಡೋದು ಯಾವ್ದ್ರಿಂದ ಅಂತಂದ್ರೆ ಹರ್ಬ್ಸ್ ಇಂದ. ಅಂದ್ರೆ ನಮ್ಗೆ ಒಂದು ಯಾವ್ದೋ ಮನೆಯಲ್ಲಿ ಏನ್ ಹೇಳ್ತೀರಿ ಸ್ಪೈಸಸ್ ಏನಿರುತ್ತೆ ಅದರಿಂದ ಮಾಡುವಂತಹ ಮಸಾಲೆ ಪದಾರ್ಥಗಳಿಂದ ಮಾಡುವಂಥದ್ದು. ಇದು ಆಂಟಿ ಇನ್ಫ್ಲಮೇಟರಿ ಆಹಾರ. ಸೊ ಅಂದ್ರೆ ಇನ್ಫೆಕ್ಷನ್ ಆಗದೆ ಇರುವ ಹಾಗೆ ತಡೆಯುವಂತ ಒಂದು ಆಹಾರಗಳನ್ನ ಇದು ತೋರಿಸ್ಕೊಡುತ್ತೆ. ಸೊ ಇದು ಕೂಡ ಅತ್ಯುತ್ತಮವಾದ ನಮ್ಮ ಆಯುರ್ವೇದ ನಮ್ಮ ಇದರಲ್ಲಿ ಪದ್ಧತಿಯಲ್ಲಿ ಬಂದಿರುವಂತದ್ದು ತುಂಬಾ ಒಳ್ಳೇದು. ಆದ್ರೆ ಅತಿ ಆದ್ರೆ ಖಂಡಿತವಾಗ್ಲೂ ಇದರಿಂದ ಕೂಡ ಹಾರ್ಮ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ದಿನಕ್ಕೆ 1 ಬಾರಿ ಕುಡಿಯೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದ್ರೆ ಬೆಳಿಗ್ಗೆ ಒಂದೊತ್ತು, ಮಧ್ಯಾಹ್ನ, ರಾತ್ರಿ ಎಲ್ಲಾ ಕುಡಿತಾ ಇದ್ರೆ ಖಂಡಿತವಾಗ್ಲೂ ಇದರಿಂದ ಇನ್ನೊಂದು ರೀತಿಯಾದ ಯಾವ್ದಾದ್ರು ಒಂದು ರೋಗ ಬರುವಂತಹ ಚಾನ್ಸಸ್ ಖಂಡಿತ ಇರುತ್ತೆ. ಓಕೆ, ನಾಗರಾಜ್ ಅನ್ನೋರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಾಗರಾಜ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ನಾನು ಏಸಿಂಪ್ಟಮ್ಯಾಟಿಕ್ ಕೋವಿಡ್ ಪೇಷಂಟ್, 22 ದಿನ ಆಗಿದೆ. ಈಗ ನಾನು ಹುಷಾರಾಗಿದ್ದೀನಿ. ನಂದು ಒಂದು ಪ್ರಶ್ನೆ ಏನಂತಂದ್ರೆ, ಈ ನಾವು ಉಪಯೋಗಿಸುವಂತ ಆಹಾರದಲ್ಲಿ ಮೊಸರು ಮಜ್ಜಿಗೆ ಇದನ್ನ ನಾವು ಬಳಸಬಹುದಾ? ಇದು ಕೂಡ ತುಂಬಾ ಒಂದು ಒಳ್ಳೆ ಕ್ವಶನ್. ಸೊ ಮೊಸರು ಅಥವಾ ಮಜ್ಜಿಗೆ ಏನು ಅಂದ್ರೆ ಪ್ರೋಬಯಾಟಿಕ್ ಅಂತ ಕರಿತೀವಿ. ಇದರಲ್ಲಿ ನಮಗೆ ಬೇಕಾಗಿರುವಂತಹ ಒಂದು ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಏನ್ ಕರಿತೀವಿ ಅದು ಸಿಗತ್ತೆ, ಪ್ರೋಬಯಾಟಿಕ್ಸ್. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಜೀರ್ಣಕ್ರಿಯೆಯನ್ನ ಜಾಸ್ತಿ ಮಾಡುತ್ತೆ. ಸೊ ಅದರಿಂದ ಖಂಡಿತವಾಗ್ಲೂ ನಿಮ್ಮ ಆಹಾರ ಪದ್ಧತಿಯಲ್ಲಿ ಒಂದು ಮಜ್ಜಿಗೆ ಮೊಸರು ಇರ್ಲೇಬೇಕಾಗತ್ತೆ. ಸೊ ಇದು ಕೆಲವರಲ್ಲಿ ಇನ್ನೊಂದು ಕನ್ಫ್ಯೂಷನ್, ಕೆಮ್ಮಿರುತ್ತೆ ನಾವು ತಗೊಳ್ಬೋದಾ, ಯಾರಿಗೆ ಅಲರ್ಜಿ ಇರುತ್ತೆ ಅಂತವ್ರು ಮಾತ್ರ ಅದನ್ನ ನಿಲ್ಲಿಸ್ಬೇಕಾಗತ್ತೆ. ಇನ್ನೊಂದು, ತುಂಬಾ ಫ್ರಿಡ್ಜ್ ಇಂದ ತೆಗೆದ ತಕ್ಷಣ ಮೊಸರನ್ನ ಬಳಸಬಾರ್ದು. ಮೊಸರು ಏನೇ ಆದ್ರೂ ಒಂದು ರೂಮ್ ಟೆಂಪರೇಚರ್ ಬರೋವರೆಗೂ ತಡೆದು ಆ ನಂತರ ಬಳಸಬೇಕಾಗತ್ತೆ. ಕೋವಿಡ್ ಪೇಷಂಟ್ ಆಗಿರ್ಬೋದು, ಪೋಸ್ಟ್ ಕೋವಿಡ್ ಪೇಷಂಟ್ ಆಗಿರ್ಬೋದು, ಇದನ್ನ ಖಂಡಿತವಾಗ್ಲೂ ಅಳವಡಿಸ್ಕೊಳ್ಬೇಕಾಗತ್ತೆ. ಮೊಸರು ತುಂಬಾ ಒಂದು ಒಳ್ಳೆಯ ಒಂದು ಆಹಾರ, ಜೀರ್ಣಕ್ರಿಯೆಯನ್ನ ಜಾಸ್ತಿ ಮಾಡುತ್ತೆ. ಓಕೆ, ಇನ್ನು ಕೃಪಾ ಅನ್ನುವರು ಕರೆ ಮಾಡಿದ್ದಾರೆ. ಕೃಪಾ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮ್ ತಾಯಿಗೆ ಕೋವಿಡ್ ಪಾಸಿಟಿವ್ ಬಂದಿತ್ತು. ಅವರು ಕೋವಿಡ್ ಈಗ ರಿಕವರ್ ಆಗಿದ್ದಾರೆ ಆಫ್ಟರ್ 15 ಡೇಸ್ ಆದ ನಂತರ. ಆದ್ರೆ ಅವ್ರು ತುಂಬಾ ಸ್ವೆಟ್ಟಿಂಗ್ ಇದೆ, ಮತ್ತೆ ತುಂಬಾ ಟೈರ್ಡ್ನೆಸ್ ಇದೆ, ಮತ್ತೆ ಆಗ ಗಿಡ್ಡಿನೆಸ್ ಕೂಡ ಇದೆ. ಯಾವ ತರ ಅವರು
ಕೃಪಾ ಅವ್ರೆ, ಅವರ BP, ಬ್ಲಡ್ ಪ್ರೆಷರ್ ಎಲ್ಲ ನೋಡಿದೀರಾ ಅಥವಾ ಹಾರ್ಟ್ ಅಲ್ಲಿ ತೊಂದರೆಗಳೇನಾದ್ರು ಇದೆಯಾ ಎಲ್ಲ ಚೆಕ್ ಮಾಡಿಸಿದೀರಾ? ಬ್ಲಡ್ ಪ್ರೆಷರು ಸ್ವಲ್ಪ ನರ್ವ್ ಬ್ಲಡ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಇದೆ, 130 ಅಥವಾ 140 ಬಾರ್ಡರ್ ಇರುತ್ತೆ. ಸೊ ಇದು ಏನಾಗ್ತಾ ಇದೆ ಅಂದ್ರೆ BP ಮೋಸ್ಟ್ಲಿ ಜಾಸ್ತಿ ಆಗಿರುತ್ತೆ. ಇನ್ನೊಂದು ಏನಾಗುತ್ತೆ ಅಂದ್ರೆ ಕೋವಿಡ್ ಪೇಷಂಟ್ ಗಳಲ್ಲಿ ಸ್ವಲ್ಪ ಕ್ಲಾಟಿಂಗ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಸೊ ಬ್ಲಡ್ ಕ್ಲಾಟ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಇದನ್ನ ನೀವು ತಜ್ಞರಲ್ಲಿ ಹೋಗಿ ಅದನ್ನ ಸರಿ ಮಾಡ್ಕೊಳ್ಬೇಕಾಗುತ್ತೆ, ತೋರಿಸ್ಕೊಳ್ಬೇಕಾಗುತ್ತೆ. ಈಗ ಆಹಾರದ ವಿಷಯಕ್ಕೆ ಬಂದಾಗ ಅವ್ರಿಗೆ ಉಪ್ಪು ಕಡಿಮೆ ಇರುವಂತಹ ಆಹಾರ, ತುಂಬಾ ಸಾಲ್ಟ್ ಮೇಲೆ ಸಾಲ್ಟ್ ಹಾಕಿರುವಂತಹ ಆಹಾರ ಕೊಡಬಾರ್ದು. ಆದಷ್ಟು ಆಹಾರದಲ್ಲಿ ಸಾಲ್ಟ್ ಸ್ವಲ್ಪ ಸಪ್ಪೆನೆ ಇದ್ರೆ ಒಳ್ಳೇದಾಗುತ್ತೆ. ಸೊ ನೀರು ಅವರು ಹಾರ್ಟ್ ಪೇಷಂಟ್ ಇದಾರಾ ಅಥವಾ ಏನು ಅಂತ ನೋಡ್ಕೊಂಡು ನೀರನ್ನ ಡಿಸೈಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ತುಂಬಾ ನೀರು ಹಾರ್ಟ್ ಪೇಷಂಟ್ ಗಳಿಗೆ 1 ಲೀಟರ್ಗಿಂತ ಜಾಸ್ತಿ ನೀರು ಕುಡಿಯಕ್ಕೆ ಹೇಳೋದಿಲ್ಲ. ಸೊ ಅದರಿಂದ ಅದನ್ನು ಕೂಡ ಅವರು ಸರಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆಹಾರ ಪದ್ಧತಿಯಲ್ಲಿ ಮಾಮೂಲಿಯಾದ ಒಂದು ಆಹಾರ, ನೀವು ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ, ಅದರಲ್ಲಿ ಸೊಪ್ಪು, ತರಕಾರಿ, ಒಂದು ಬೇಳೆ ಕಾಳುಗಳು ಇದನ್ನೆಲ್ಲ ಕೊಡ್ತಾ ಬನ್ನಿ. ಉಪ್ಪಿನ ಅಂಶವನ್ನ ಕಡಿಮೆ ಮಾಡ್ಕೊಳ್ಳಿ. ಓಕೆ, ಹರ್ಷಿತಾ ಅನ್ನೋರು ಮದ್ದೂರಿನಿಂದ ಕರೆ ಮಾಡಿದ್ದಾರೆ. ಹರ್ಷಿತಾ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ. ಪ್ರಶ್ನೆ ಕೇಳಿ ಹರ್ಷಿತಾ ಅವರೇ. ಮ್ಯಾಮ್, ನಮ್ಮ ಅಪ್ಪ ಅಮ್ಮ ಎಲ್ಲ ಜಾಸ್ತಿ ಟೀ ಕಾಫಿ ಕುಡಿತಾರೆ ಡೈಲಿ. ಕುಡಿಬೇಡಿ ಅಂತ ಹೇಳಿದ್ರು ಎಷ್ಟೊಂದ್ಸಲ ಕುಡಿತಾನೆ ಇರ್ತಾರೆ. ಓಕೆ, ಸೊ ಕುಡಿಬೇಡಿ ಅಂತ ಹೇಳೋದಕ್ಕಿಂತನೂ ಕುಡಿಯೋದನ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ಬೆಳಿಗ್ಗೆ ಒಂದೊತ್ತು, ಸಾಯಂಕಾಲ ಒಂದೊತ್ತು ಕುಡಿಯೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಕಾಫಿ ಅಥವಾ ಟೀ ಯಾವ್ದು ಅಭ್ಯಾಸ ಇರುತ್ತೆ ಅದನ್ನ 1 ಅಥವಾ 2 ಕಪ್ ಕುಡಿಯೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಜಾಸ್ತಿ ಸೇವನೆ ಆದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಮತ್ತೆ ನಾವು ತಗೊಳ್ಳುವಂತ ಆಹಾರದಲ್ಲಿ ಪೋಷಕಾಂಶನ ಹೀರ್ಕೊಳ್ಳೋದು ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಹಿತಮಿತವಾಗಿ ತಗೊಳ್ಳೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಶ್ರೀಧರ್ ಅನ್ನೋರು ಕರೆ ಮಾಡಿದ್ದಾರೆ. ಶ್ರೀಧರ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಪ್ರಶ್ನೆ ಕೇಳಿ. ನಾನು ಮೈಸೂರಿಂದ ಮಾತಾಡ್ತಿದ್ದೀನಿ. ಪ್ರಶ್ನೆ ಕೇಳಿ ಶ್ರೀಧರ್ ಅವರೇ. ನನ್ಗೆ ಶುಗರು, BP ಎಲ್ಲ ಇದೆ, ಥೈರಾಯ್ಡ್. ಏನೇ ಊಟ ಮಾಡಿದ್ರು ಮಂದಾಗುತ್ತೆ, ಜೀರ್ಣನೇ ಆಗಲ್ಲ ಮೇಡಮ್. ಅದಕ್ಕೆ ಏನ್ ಊಟ ತಗೋಬೇಕು ಅಂತ. ಶ್ರೀಧರ್ ಅವ್ರೆ, ನಿಮ್ದು ಕೋವಿಡ್ ಪಾಸಿಟಿವ್ ಆಗಿತ್ತಾ ಅಥವಾ ಇಲ್ಲ ಮೇಡಮ್, ಕೋವಿಡ್ ಇಲ್ಲ, ನಾರ್ಮಲ್ ಆಗಿ ಇದ್ದೀನಿ. ನಾರ್ಮಲ್ ಊಟ ತಿಂಡಿಯಲ್ಲಿ ಕೇಳ್ತಾ ಇದ್ದೀರಾ? ನಾರ್ಮಲ್ ಊಟ ತಿಂಡಿಯಲ್ಲಿ ನೀವು ಕೆಲವು, ಈಗ ನೀವು ಡಯಾಬಿಟಿಸ್ ಇರೋದ್ರಿಂದ ಸಕ್ಕರೆ ಅಂಶ ಇರುವಂತ ಆಹಾರವನ್ನ ತ್ಯಜಿಸ್ಬೇಕಾಗತ್ತೆ. BP ಇರೋದ್ರಿಂದ ಸಾಲ್ಟ್ ಕಡಿಮೆ ಮಾಡ್ಬೇಕಾಗತ್ತೆ. ಸೊ ಆಹಾರದಲ್ಲಿ ಸೊಪ್ಪು, ತರಕಾರಿ, ಕಾಳುಗಳು ಇದನ್ನ ಎಲ್ಲಾ ಮೀಲಲ್ಲೂ ಒಂದು ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಯಾವಾಗ್ಲೂ ಸ್ವಲ್ಪ ಕಾನ್ಶಿಯಸ್ ಆಗಿ ಎಣ್ಣೆಲಿ ಬಂದಿರೋ ಪದಾರ್ಥ ತಿಂದೇ ಇರುವಂತದ್ದು, ಆಹಾರದಲ್ಲಿ ಒಂದು ಹಿತಮಿತವಾಗಿ ಆಹಾರವನ್ನ ಸೇವಿಸಬೇಕಾಗತ್ತೆ. ಓಕೆ, ಸುಭಾಷ್ ಅನ್ನೋರು ಹಾಸನದಿಂದ ಕರೆ ಮಾಡಿದ್ದಾರೆ. ಸುಭಾಷ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮ್ಗೆ ಕೋವಿಡ್ ಬಂದು ನಮಸ್ತೆ, ಹೇಳಿ. ಹಲೋ, ಪ್ರಶ್ನೆ ಕೇಳಿ. ಮೇಡಮ್ ನಮಸ್ತೆ. ನಮ್ಗೆ ಕೋವಿಡ್ ಬಂದು 1 ತಿಂಗಳಾಗಿದೆ. ಓಕೆ, ಅದೇನಾಗ್ತಾ ಇದೆ ಅಂದ್ರೆ ಹೊಟ್ಟೆ ನುಲಿ ಆತರ ಬರ್ತಾ ಇದೆ. ಏನ್ ಫುಡ್ ತಗೋಬೇಕು ಅದಕ್ಕೆ? ಮಾತ್ರೆ ನುಲಿ ಈ ಹೊಟ್ಟೆ ನುಲ್ತ ಜೊತೆಗೆ ನಿಮ್ಗೆ ಲೂಸ್ ಮೋಷನ್, ವಾಮಿಟಿಂಗ್ ಸೆನ್ಸೇಷನ್ ಕೂಡ ಇದೆಯಾ? ಇಲ್ಲ ಮೇಡಮ್, ಬರೀ ಹೊಟ್ಟೆ ನುಲಿ ಬರುತ್ತೆ. ಹೊಟ್ಟೆ ನುಲಿ ಬರುತ್ತೆ. ಸೊ ಇದು ಯಾವ್ದಕ್ಕೆ ಬರ್ತಾ ಇದೆ ಅಂತ ನೀವು ಸ್ವಲ್ಪ ರೂಟ್ ಕಾಸ್ ಕಂಡಿಡ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ಗ್ಯಾಸ್ಟ್ರಿಕ್ ಇಂದ ಏನಾದ್ರೂ ಆಗ್ತಾ ಇದ್ರೆ ಸೊ ಆಹಾರ ಸೇವನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಅಂತಂದ್ರೆ ತುಂಬಾ ಗ್ಯಾಪ್ ಬಿಡ್ತಾ ಇರೋದು, ಆಹಾರ ಬೆಳಿಗ್ಗೆ ಸೇವಿಸದೇ ಇರುವಂತದ್ದು, ಮಿಸ್ ಮಾಡ್ಕೊಳ್ತಾ ಇರುವಂತದ್ದು, ಅಂತ ಟೈಮಲ್ಲಿ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಇರ್ಬೋದು. ಅದನ್ನ ಒಂದು ಚೆಕ್ ಮಾಡಿಸ್ಕೋಬೇಕು. ಅಥವಾ ಇನ್ಫೆಕ್ಷನ್ ಏನಾದ್ರೂ ಆಗಿದ್ಯಾ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾಗಿದ್ಯಾ ಅದನ್ನು ಕೂಡ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಊಟ ತಿಂದ ಆಮೇಲೆ ತುಂಬಾ ಕಷಾಯ ಏನಾದ್ರೂ 2-3 ಹೊತ್ತು ಕುಡಿತಾ ಇದ್ದೀರಾ, ಅದನ್ನು ಕೂಡ ಒಂದ್ಸಲಿ ನೋಡ್ಕೊಳ್ಬೇಕಾಗುತ್ತೆ. ಸೊ ಅದರಿಂದ ಕೂಡ ಹೊಟ್ಟೆ ನೋವು ಬರುವಂತ ಚಾನ್ಸಸ್ ಇದೆ. ಓಕೆ, ಸಿಂಧು ಅನ್ನೋ ಅವರು ಕರೆ ಮಾಡಿದ್ದಾರೆ. ಸಿಂಧು ಅವರ ಪ್ರಶ್ನೆ ಕೇಳಿ. ಮೇಡಮ್ ನಮಸ್ತೆ ಮೇಡಮ್, ನಾನು ಮೈಸೂರಿಂದ ಮಾತಾಡ್ತಿರೋದು. ಮೇಡಮ್ ನನ್ಗೆ 6-7 ದಿನದಿಂದ ಕೆಮ್ಮಿದೆ ಮೇಡಮ್. ಅದಕ್ಕೆ ಮೇಡಮ್ ಏನ್ ಫುಡ್ ತಗೋಬೇಕು ಅಂತ. ಜ್ವರನೂ ಇದೆಯಮ್ಮ? ಕೆಮ್ಮು ಜೊತೆಗೆ ಜ್ವರ ಏನಿಲ್ಲ ಮೇಡಮ್, ಜ್ವರ ಏನಿಲ್ಲ. ಇದು ಡಾಕ್ಟರ್ ತೋರ್ಸಿದ್ಕೆ ಸ್ವಲ್ಪ ಗಂಟ್ಲು ಇನ್ಫೆಕ್ಷನ್ ಇದೆ ಅಂತ ಅಂದ್ರು ಮೇಡಮ್. ಯಾವುದೇ ರೀತಿಯಾದ ಒಂದು ಚಾನ್ಸ್ ತಗೊಳ್ದೇನೆ ನೀವೊಂದು RT-PCR ಟೆಸ್ಟ್ ಮಾಡಿಸ್ಕೊಂಬಿಡಿ. ಯಾಕೆಂತಂದ್ರೆ ಕೋವಿಡ್ ಇದೆಯೋ ಇಲ್ವೋ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೊಂಬಿಡಿ. ಬಿಕಾಸ್ ಈಗ ಯಾವುದೇ ರೀತಿಯಾದ ಒಂದು ಸಣ್ಣ ಸಿಂಪ್ಟಮ್ ಬಂದ್ರು ಕೂಡ ನಾವು ಥಿಂಕ್ ಮಾಡ್ಬೇಕಾಗಿರೋದು ಕೋವಿಡ್ ಇದೆಯಾ ಅಂತ ಥಿಂಕ್ ಮಾಡ್ಬೇಕಾಗತ್ತೆ.
ಬಿಕಾಸ್ ಏನಾಗುತ್ತೆ ತುಂಬಾ ಲೇಟ್ ಆಗ್ಬಿಟ್ರೆ ಬಂದಿರುವಂತಹ ಒಂದು ಡಿಸೀಸ್ ತುಂಬಾ ಲೇಟ್ ಆಗ್ಬಿಟ್ರೆ ಆಮೇಲೆ ಅದನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದು ಒಂದು. ಇನ್ನೊಂದು, ನೀವು ಕೆಮ್ಮು ಗಂಟ್ಲು ನೋವು ಯಾವ ಇನ್ಫೆಕ್ಷನ್ ಇಂದ ಆಗಿದೆ, ಈಗ ಕೊರೋನಾ ವೈರಸ್ ಇಂದ ಆಗಿದ್ಯಾ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ಯಾ ಅನ್ನೋದನ್ನ ಕೂಡ ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ. ಗಾರ್ಗಲ್ ಮಾಡ್ಬೇಕು, ಬಿಸಿ ನೀರನ್ನ ಕುಡಿಬೇಕು, ಮತ್ತೆ ತಣ್ಣಗಿರೋ ಪದಾರ್ಥವನ್ನ ಯಾವ್ದನ್ನು ತಗೊಳಕ್ ಹೋಗ್ಬೇಡಿ. ಇದಿಷ್ಟನ್ನ ನೀವು ಮಾಡ್ಕೋತಾ ಹೋಗಿ. ಓಕೆ. ಇನ್ನು ಉಷಾ ಹರೀಶ್ ಅವರೇ, ಈಗ ಮಾದರಿ ಊಟ ಅನ್ನೋದನ್ನ ನಾವು ನೋಡ್ತೀವಿ ಯಾವಾಗ್ಲೂ ಕೂಡ. ಹೆಲ್ದಿ ಪರ್ಸನ್ಗೆ ಆಗಿರ್ಬೋದು ಅಥವಾ ಈಗ ಇರುವಂತಹ ಸಿಚುವೇಶನ್ಗೆ ಹೇಗಿರ್ಬೇಕಾಗತ್ತೆ ಅನ್ನೋದು. ಇನ್ನೊಂದ್ ಕಡೆ ರಾ ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಹಣ್ಣುಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಏನನ್ನ ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ, ಯಾವ್ಯಾವ ರಾ ವೆಜಿಟೇಬಲ್ಸ್ ಗಳನ್ನ ಯೂಸ್ ಮಾಡಬಹುದು? ಖಂಡಿತವಾಗ್ಲೂ ಇದು ಒಂದು ಮಾದರಿ ಊಟ. ಕೋವಿಡ್ ಪೇಷಂಟ್ಗೆ ಮಾದರಿ ಊಟ ಅನ್ನೋದೊಂದು ಏನು ಅಂತಂದ್ರೆ ಒಂದೇ ತರ ಹೇಳೋದಕ್ಕೆ ಆಗೋದಿಲ್ಲ. ಈಗ ಜನರಲ್ ಆಗಿ ಏನೇ ಹೇಳ್ತೀವಿ, ಬಟ್ ಒಬ್ಬೊಬ್ಬರಿಗೂ ಈಗ ನಾವು ಇಷ್ಟೊಂದು ಕ್ವಶನ್ ಅಲ್ಲಿ ಒಬ್ಬರಿಗೆ BP ಇದೆ, ಒಬ್ಬರಿಗೆ ಡಯಾಬಿಟಿಸ್ ಇದೆ, ಒಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಸೊ ಈ ತರ ಎಲ್ಲ ಇದ್ದಾಗ ಇದಕ್ಕೆ ಏನು ಅಂತಂದ್ರೆ ಕಸ್ಟಮೈಸ್ ಮಾಡ್ಬೇಕಾಗತ್ತೆ. ಒಂದು ಊಟ ತಿಂಡಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸಿಗ್ಬೇಕಾದ್ರೆ ಕಸ್ಟಮೈಸ್ ಮಾಡ್ಬೇಕಾಗತ್ತೆ. ಸೊ ಡಯಾಬಿಟಿಸ್ ಜಾಸ್ತಿ ಆಗದೆ ಇರುವ ಹಾಗೆ ನೋಡ್ಕೊಳ್ಬೇಕಾಗುತ್ತೆ, BP ಜಾಸ್ತಿ ಆಗದೆ ಇರೋ ನೋಡ್ಕೊಳ್ಬೇಕಾಗುತ್ತೆ, ಹಾರ್ಟ್ ಪೇಷಂಟ್ ಗಳಿಗೆ ಅಲ್ಲಿ ಕ್ಲಾಟಿಂಗ್ ಏನಾದ್ರೂ ಜಾಸ್ತಿ ಆಗಿದೆ. ಸೊ ಈ ತರ ಮಾದರಿ ಊಟ ಒಂದೇ ತರ ಎಲ್ಲರಿಗೂ ಆಗೋದಿಲ್ಲ. ಇರೋದ್ರಲ್ಲಿ ಈಗ ಕೋವಿಡ್ ಪೇಷಂಟ್ರು ಎಲ್ಲಾದ್ರಲ್ಲೂ ನಾರ್ಮಲ್ ಆಗಿದ್ದಾರೆ, ಬೇರೆ ಯಾವ್ದು ಪ್ರಾಬ್ಲಮ್ ಇಲ್ಲ ಅಂದಾಗ ಬೆಳಗಿನ ಊಟ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಇದು 3 ಹೊತ್ತು ಊಟ ತಿಂಡಿಯಲ್ಲಿ ತಗೊಳ್ಳೇಬೇಕು, ಯಾವ್ದನ್ನು ಮಿಸ್ ಮಾಡಬಾರ್ದು. ಸೊ ಅದರಲ್ಲಿ ಒಂದು ಪೋಷಕಾಂಶ ಇದೆಯಾ ಅನ್ನೋದನ್ನ ನೋಡ್ಕೊಳ್ಬೇಕು. ಪೋಷಕಾಂಶ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಒಂದು ಸೀರಿಯಲ್ ಅನ್ನ ಅಥವಾ ಚಪಾತಿ ಇರಬೇಕು, ಒಂದು ಕಾಳು ಇರಬೇಕು ಅಥವಾ ದಾಲ್ ಇರಬೇಕು, ತರಕಾರಿ ಮಾಡಿದ ಪಲ್ಯ ಇರಬೇಕು, ಒಂದು ಮೊಸರು ಇರಬೇಕು. ಇದಿಷ್ಟು ಒಂದು ಮಾದರಿಯ ಊಟ. ಬೆಳಿಗ್ಗೆ, ಸಾಯಂಕಾಲ, ಮಧ್ಯ, ರಾತ್ರಿ ಊಟ ಇದಿರಬೇಕು. ತಿಂಡಿ ನಾವ್ ಏನೇನು ನೀವು ಬೆಳಿಗ್ಗೆ ಯಾವಾಗಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರಾ ಅದೇ ತಿಂಡಿಯನ್ನ ಅಳವಡಿಸ್ಕೊಳ್ಬಹುದು. ಆದ್ರೆ ಎಣ್ಣೆಯಲ್ಲಿ ಕರ್ದಿರುವಂತಹ ಒಂದು ಆಹಾರವನ್ನ ತಗೊಳ್ಬಾರ್ದು. ಬೇಯಿಸಿದ ಆಹಾರ, ಯಾವುದೇ ಆಹಾರವನ್ನು ಇದ್ರಲ್ಲಿ ಒಂದ್ ತಿಳ್ಕೊಳ್ಳಿ, ಆಹಾರವನ್ನ ತುಂಬಾ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಇದ್ರಲ್ಲಿ. ಯಾಕೆಂದ್ರೆ ಜೀರ್ಣ ತುಂಬಾ ಆಗಿರೋದ್ರಿಂದ ಸರಿಯಾಗಿ ಬೇಯಿರುವಂತಹ ಆಹಾರ ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕರ ಆಗಿರುತ್ತೆ. ಕೋವಿಡ್ ಪೇಷಂಟ್ ಗಳಿಗೆ ಚೆನ್ನಾಗಿ ಬೇಯಿಸಿರ್ಬೇಕು. ಬೆಳಗಿನ ತಿಂಡಿ ನೀವ್ ಏನ್ ಮಾಡ್ಕೊಳ್ತಾ ಇರ್ತೀರಾ, ಇಡ್ಲಿ, ದೋಸೆ ಅಥವಾ ನೀವು ಉಪ್ಪಿಟ್ಟು, ಪೋಹ, ಇದೇ ರೀತಿಯಾದ ಒಂದು ಬೆಳಗಿನ ತಿಂಡಿ ತಗೊಳ್ಳಿ. ಮಧ್ಯಾಹ್ನದ ಊಟದಲ್ಲಿ ಒಂದು ನಾನು ಹೇಳ್ದಂಗೆ ಒಂದು ಮಾದರಿಯಾಗಿ ಒಂದು ಹಣ್ಣು, ತರಕಾರಿ, ಹಣ್ಣನ್ನ ಮಾತ್ರ ಮಧ್ಯಾಹ್ನದ ಬೆಳಿಗ್ಗೆಯ ತಿಂಡಿ ಮತ್ತು ಮಧ್ಯಾಹ್ನದ ಊಟದ ಮಧ್ಯ ಒಂದು ಹಣ್ಣನ್ನ ತಗೊಳ್ಳುವಂತಹ ಒಂದು ರೂಢಿಯನ್ನ ಮಾಡ್ಕೊಳ್ಳಿ. ಸಾಯಂಕಾಲ ಮಧ್ಯಾಹ್ನದ ಊಟ ಮತ್ತೆ ರಾತ್ರಿಯ ಊಟದ ಮಧ್ಯ ಸಾಯಂಕಾಲ 5:30, 6 ಗಂಟೆ ಹಂಗೆ ಯಾವ್ದಾದ್ರು ಒಂದು ಲೈಟ್ ಸ್ನಾಕ್ಸ್ ತಗೊಳ್ಳೋದು ಕೂಡ ತುಂಬಾ ಒಳ್ಳೇದು. ಯಾಕಂದ್ರೆ ಒಂದೇ ಸಲ ಊಟ ಸೇರ್ತಿದ್ದವರು ಖಂಡಿತವಾಗ್ಲೂ ಸಾಯಂಕಾಲ ಕೂಡ ಒಂದು ತಿಂಡಿಯನ್ನ ತಿನ್ಬೋದು. ಸೊ ಹಾಲು ಕೂಡ ಬಳಸ್ಬೋದು. ಹಾಲಿಗೆ ನೀವು ಯಾವುದೇ ರೀತಿಯಾದ ಒಂದು ಪೌಡರ್ನ ಹಾಕೊಂಡು ಅಥವಾ ಪ್ರೋಟೀನ್ ಸಪ್ಲಿಮೆಂಟ್ ಅನ್ನ ಹಾಕೊಂಡು ಕೂಡ ಹಾಲನ್ನ ಬೆಳಗ್ಗೆ ಹೊತ್ತು ಮತ್ತೆ ಸಾಯಂಕಾಲದ ಹೊತ್ತು ಓಕೆ, ಫೈನ್. ಆಹಾರ ಪದ್ಧತಿ ಯಾವ ರೀತಿಯಾಗಿರ್ಬೇಕಾಗತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಆಹಾರಗಳು ಯಾವ್ಯಾವ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಂಜೀವಿನಿ ಇದು ನೆಟ್ವರ್ಕ್ 18 ಗ್ರೂಪ್, ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ನಡೆಸ್ತಾ ಇರುವ ಮಹಾ ಲಸಿಕೆ ಅಭಿಯಾನ. ಕೇಂದ್ರ ಸರ್ಕಾರದ ಕೊರೋನಾ ಲಸಿಕೆ ಅಭಿಯಾನಕ್ಕೆ ಕೈಜೋಡಿಸಿದ್ದು ಜನರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಲಸಿಕೆ ಹಾಕುವ ಮಹಾ ಕಾರ್ಯವನ್ನ ನಡೆಸ್ತಾ ಇದೆ. ಇವತ್ತಿನಿಂದ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಟ್ವರ್ಕ್ 18 ಸಂಜೀವಿನಿ ವಾಹನ ಪ್ರತಿಯೊಂದು ಹಳ್ಳಿಗೂ ತಲುಪಿ ಸರ್ಕಾರದ ಸಹಕಾರದೊಂದಿಗೆ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ DC ರಾಜೇಂದ್ರ ಅವರು ತೆಂಗಿನಕಾಯಿ ಒಡೆದು ರಿಬ್ಬನ್ ಕಟ್ ಮಾಡಿ ವ್ಯಾಕ್ಸಿನೇಷನ್ ವಾಹನಕ್ಕೆ ಚಾಲನೆ ಕೊಟ್ಟರು. ಏಪ್ರಿಲ್ 7ರಂದು ಭಾರತದ ವಾಘಾ ಗಡಿಯಲ್ಲಿ ಸಂಜೀವಿನಿ ಲಸಿಕೆ ಅಭಿಯಾನಕ್ಕೆ ಚಾಲನೆ ಸಿಕ್ಕಿತ್ತು. ಕೊರೋನಾ ಸಂಕಷ್ಟದಲ್ಲಿ ಬಡವರು, ಕೂಲಿ ಕಾರ್ಮಿಕರ ಕಷ್ಟಕ್ಕೆ ಮಿಡಿತಾ ಇರುವ ಖ್ಯಾತ ನಟ ಸೋನು ಸೂದ್ ರಾಯಭಾರಿಯಾಗಿದ್ದು ವಾಘಾ ಗಡಿಯಲ್ಲಿ ಲಸಿಕೆ ಹಾಕಿಸಿಕೊಳ್ಳುವ ಮೂಲಕ ಚಾಲನೆ ನೀಡಿದ್ರು. ಈ ಸಂಜೀವಿನಿ ವಾಹನ ಅಮೃತಸರ, ನಾಸಿಕ್, ಗುಂಟೂರು, ಇಂಧೋರ್ ಮುಗಿಸಿ ದಕ್ಷಿಣ ಕನ್ನಡಕ್ಕೆ ಬಂದಿದೆ. ಇವತ್ತಿನಿಂದ ಜೂನ್ 22ರವರೆಗೆ 30 ದಿನಗಳ ಕಾಲ ದಕ್ಷಿಣ ಕನ್ನಡದ ಹಳ್ಳಿಗಳಲ್ಲೂ ಸಂಜೀವಿನಿ ಲಸಿಕೆ ವಾಹನ ಓಡಾಡಲಿದೆ. ಒಟ್ಟು 500 ಹಳ್ಳಿಗಳಲ್ಲಿ ಸಂಚರಿಸಿ ಲಸಿಕೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಿದೆ. ಪ್ರತಿಯೊಬ್ಬರೂ ಲಸಿಕೆ ಹಾಕಿಸಿಕೊಳ್ಳಬೇಕು ಅನ್ನುವ ಮಹತ್ವದ ಉದ್ದೇಶದಿಂದ ನೆಟ್ವರ್ಕ್ 18 ಸಂಜೀವಿನಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಅವರು ಏನೋ ನಮ್ಮ ಜಿಲ್ಲೆಯ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಬಂದು ಇವತ್ತು ಈ ಒಂದು ಕಾಳಜಿಯನ್ನು ವ್ಯಕ್ತ ಮಾಡ್ತಾ ಇಡೀ ನಮ್ಮ 60 ಗ್ರಾಮಗಳಿಗೆ 30 ದಿವಸಗಳ ಕಾಲ
ಈ ಒಂದು LED ಸ್ಕ್ರೀನ್ ಮುಖಾಂತರ ಗ್ರಾಮ ಗ್ರಾಮಗಳಿಗೆ ಹೋಗಿ ತೆರಳಿ ಇದರ ಒಂದು ಕೆಲಸ ಕಾರ್ಯಗಳನ್ನು ವಿಶ್ಲೇಷಿಸ್ತಾ ಕೊರೋನಾದಿಂದ ಮುಕ್ತವಾಗಬೇಕು ಅಂತೇಳಿ ಆದರೆ ವ್ಯಾಕ್ಸಿನೇಷನನ್ನು ಪಡ್ಕೊಳ್ಬೇಕು, ವ್ಯಾಕ್ಸಿನೇಷನ್ ಪಡ್ಕೊಂಡಿಲ್ಲ ಅಂತೇಳಿದರೆ ಯಾವ ರೀತಿ ಕಷ್ಟಗಳನ್ನು ಜನರು ಅನುಭವಿಸ್ತಾ ಇದ್ದಾರೆ ಅಂತೇಳುವ ರೀತಿಯ ಸಮಗ್ರವಾದ ಮಾಹಿತಿಗಳನ್ನು ಇದರ ತೋರಿಸುವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ನಮ್ಮ ದೇಶದಲ್ಲಿ ನೆಟ್ವರ್ಕ್ 18 ತಂಡ ಮತ್ತು ಅವರ ಯಾರು ಅಂಬಾಸೆಡರ್ ಆಗಿ ಸೋನು ಸೂದ್ ಅವರು ಮತ್ತು ಬೇರೆ ಎಲ್ಲ ಟ್ರಸ್ಟ್ ವ್ಯಾಕ್ಸಿನೇಷನ್ ಅಭಿಯಾನ ಏನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತದಿಂದ ನಾವು ಇದನ್ನು ಮಾಡ್ತಾ ಇದ್ವಿ. ಭಾಳಷ್ಟು ಪ್ರಮಾಣಗಳಲ್ಲಿ ಏನು ಅರ್ಬನ್ ಪಾಪ್ಯುಲೇಷನ್ನೇ ಭಾಳಷ್ಟು ವ್ಯಾಕ್ಸಿನೇಷನ್ಗೆ ಇದು ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಇನ್ನೂ ಕೂಡ ಕೆಲವೊಂದು ಅವ್ರಿಗೆ ಕನ್ಫ್ಯೂಷನ್ಸ್, ಗೊಂದಲ, ಬೇರೆ ಬೇರೆ ರೀತಿಯಾದಂತಹ ಅಪ್ರೆನ್ಷನ್ಸ್ಗಳಿದ್ದಾವೆ. ಅದನ್ನು ಕ್ಲಿಯರ್ ಮಾಡೋದಕ್ಕೆ ಇವತ್ತೇನು ನ್ಯೂಸ್ 18 ನ್ಯೂಸ್ ಚಾನಲಿಂದ ಗ್ರಾಮಗಳಿಗೂ ಕೂಡ ಏನು ವ್ಯಾಕ್ಸಿನೇಷನ್ ಅಭಿಯಾನದ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆದಷ್ಟು ಈ ಒಂದು ಏನು ಒಂದು IEC ಆ್ಯಕ್ಟಿವಿಟಿಯಿಂದ ಹಳ್ಳಿಗಳಲ್ಲೂ ಕೂಡ ವ್ಯಾಕ್ಸಿನೇಷನ್ ಕುರಿತಾಗಿ ಹೆಚ್ಚಿನ ಮಟ್ಟದ ಇದು ಮಾಡಿ ಕೋವಿಡ್ ನಮ್ಮ ರಾಜ್ಯದಲ್ಲಿ ಹೇಳಿದರೆ ರೂರಲ್ ಮತ್ತು ಇದು ಆ ಜನಗಳು ತುಂಬ ಜನಕ್ಕೆ ಒಂದು ಲ್ಯಾಕ್ ಆಫ್ ಅವೇರ್ನೆಸ್, ಆ ಅವೇರ್ನೆಸ್ ಗಿಡ ಮಾಡ್ಬೇಕಂದ್ರೆ ನಾವು ಒಂದು ಈ ನ್ಯೂಸ್ 18 ಜೊತೆ ಒಂದು ಈ ಪ್ರಾಜೆಕ್ಟ್ ಶುರು ಮಾಡಿ ಅಂಡರ್ CSR. ಸೊ ಎಲ್ಲರಿಗೆ ಎಲ್ಲ ಮನೆಗೆ ಹೋಗಿ, ಇಲ್ಲಾಂದರೆ ಇದು ಅಪ್ರಿಹೆನ್ಷನ್ ಇದ್ದರೆ ಯಾಕೆ ಮಾಡಬೇಕು, ಯಾವ ಥರ ಪ್ರಿಕಾಷನ್ ತಗೋಬೇಕು, ಅದು ತುಂಬ ಯೂಸ್ ಆಗುತ್ತೆ. ಇದು ರಾಜ್ಯದ ತುಂಬ ಎಲ್ಲ ಕಡೆ ಇದು ಈ ಕೋವಿಡ್ ಜಾಸ್ತಿ ಆಗ್ತಿದೆ. ಸೊ ಗೌರ್ಮೆಂಟ್ ಜೊತೆ ಸೇರಿ ಒಂದು ಸ್ವಲ್ಪ ಒಂದು ಅವೇರ್ ಕ್ರಿಯೇಟ್ ಮಾಡಿದೆ, ಅದು ಇಟ್ ವಿಲ್ ಬಿ ಗುಡ್ ಫಾರ್ ದ ಸೊಸೈಟಿ. ನೆಟ್ವರ್ಕ್ 18 ಗ್ರೂಪ್ ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ನಡೆಸ್ತಾ ಇರುವ ಮಹಾ ಲಸಿಕೆ ಅಭಿಯಾನವನ್ನ ಮಧ್ಯಪ್ರದೇಶದ ಇಂದೋರ್ನಲ್ಲೂ ಚಾಲನೆ ನೀಡಲಾಗಿದೆ. ಇತ್ತ ಪಂಜಾಬ್ನ ಅಮೃತಸರದಲ್ಲೂ ಲಸಿಕೆ ಅಭಿಯಾನಕ್ಕೆ ಇವತ್ತು ಚಾಲನೆ ನೀಡಲಾಗಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.